ಅದೇ ಹೇಳಿದ್ದು ಇಷ್ಟು ಖರ್ಚು ಮಾಡಿ ಇವಾಗ ತಗೊಂಡೋಗಿ ಸುಮ್ಮನೆ ಮೂಲೆಗೆ ಬಿಸಾಕೋದ್ಕಿಂತ ಆ ಕಡೆ ಈ ಕಡೆ ಹೋಗ್ತೈತೆ ಮೂತಿ ಮುಖ ಎಲ್ಲ. ಇಲ್ಲಿ ಹಿಂಗೆ ಮಣ್ಣು ಸಾಲ್ಟೇಜ್ ಆದ್ರೆ ಇಲ್ಲಿ ತಗೋದು, ಇಲ್ಲೇ ತಗೋದು ಹಿಂಗೆ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಇದು ಏನೇನು ಟೂಲು ಡಸ್ಟು ಎಲ್ಲ ನೀವೇ ಕೊಡ್ತೀರಲ್ವಾ? ನಾನು ಒಂದೇ ದಿನ ಏನೋ ದಬಾಕ್ಬಿಡ್ತೀನಿ ಅಂತ ಹೋಗಿದ್ದೆ ಅಲ್ಲಿ. ನಿಜವಾಗ್ಲು ಅದನ್ನ ನೋಡೋದ್ಮೇಲೆ ಈಗ ಏನು ದಬಾಕ್ಬೇಕು ಅಂತ ನನಗೂ ಗೊತ್ತಾಗ್ಲಿಲ್ಲ. ಆ ಫ್ಲೋರಲ್ಲಿ ಇರೋ ಜನ ಎಲ್ಲ ಬಂದು ಪಟ್ ಪಟ್ ಅಂತ ನಮ್ಮ ಮನೆ ಬಾಗಿಲು ಬಡಿತಾ ಇದ್ದಾರೆ. 12:30 ನೈಟು. ಯಪ್ಪ ಸಿಕ್ಕಾಪಟ್ಟೆ ಭಯ ಆಯಿತು. ಆ ಭಯ ಮೊನ್ನೆ ಪೊಲೀಸವ್ರು ಬಂದು ಇಲ್ಲಿ ಬಾಗಿಲಲ್ಲಿ ನಿಂತರಲ್ಲ ಈ ಬೀದಿಲಿ, ಅವಾಗ ಭಯ ಆಗ್ಬಿಡ್ತು ನನಗೆ. ಈ ಊಟ ಬಿರಿಯಾನಿ ರೇಂಜಿಗೆ ಫೀಲ್ ಆಗೋ ಅಂಥ ಊಟ. ಆ್ಯಕ್ಚುಲಿ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಇರುತ್ತೆ. ಹಸಿ ಕಾಳು ಹಾಕಿ ಇದನ್ನು ಮಾಡಿದರೆ ಅದೆಲ್ಲ ಓಕೆ ಗೊತ್ತಾಯ್ತು. ಇದು 4 ಹೊಡೆದೋಗುತ್ತಂತೆ. ಇದು ಕೆಳಗಡೆ ಮಾತ್ರ ಯೂಸ್ ಮಾಡಬೇಕು. ಏನೋ ಒಂದು ಚೂರು ಇಷ್ಟ ಐಟಿಂದ ಬೀಳ್ಸಿದ್ರು ಹೊಡೆದೋಗುತ್ತಂತೆ. ಇವ್ರು ನೋಡಿ ಬೆಳಿಗ್ಗೆನೆ ಬಂದ್ಬಿಟ್ಟು ಕೂತ್ಕೊಬಿಟ್ಟಿದ್ದಾರೆ ಬಾಗಿಲಲ್ಲಿ. ಇವರಿಗೆ ಹಾಲು ಅನ್ನ ಮೊಸರು ಇಲ್ಲ ಅಂದರೆ ನಾನ್ ವೆಜ್ಜು ಅಷ್ಟೇ ಬೇಕಾಗಿರೋದು. ಸಾಂಬಾರನ್ನ ಹಾಕಿದರೆ ಮೂಸು ನೋಡಲ್ಲ, ಓಡಾಕ್ತಾರೆ ನೋಡಿ. ಓಡಾಕ್ತಾವ್ರೆ ಇವಾಗ ಸಾಂಬಾರು ಅನ್ನ ಅಂದೇಟಿಗೆ. ನೀವು ಗಟ್ಟಿ ಚಿಕ್ಕಬೇಕು, ಮೂಗೆಲ್ಲ ನೀಟಾಗಿ ಬರಬೇಕು. ಚೆನ್ನಾಗಿ ಪ್ರೆಸ್ ಮಾಡಬೇಕು. ಇದೆಲ್ಲ ಕಲಿತು ಟೈಮ್ ವೇಸ್ಟ್ ಮಾಡ್ಕೊಂಡು ಅದಕ್ಕೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮೊದಲು ಮೈಂಡ್ ಬದಲಾಯಿಸ್ಕೊಳ್ಳಿ. ಯಾಕಂದರೆ ನಾಳೆ ಜೀವನ ಹೆಂಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಮದುವೆ ಆದಮೇಲೆ ನಾಳೆ ದಿನ ನೀವೇ ದುಡಿಯೋ ಪರಿಸ್ಥಿತಿ ಬರ್ಬೋದು. ಇವ್ರು ನೋಡಿ ಬೆಳಿಗ್ಗೆನೆ ಬಂದ್ಬಿಟ್ಟು ಕೂತ್ಕೊಬಿಟ್ಟಿದ್ದಾರೆ ಬಾಗಿಲಲ್ಲಿ. ಇವರಿಗೆ ಹಾಲು ಅನ್ನ ಮೊಸರು ಇಲ್ಲ ಅಂದರೆ ನಾನ್ ವೆಜ್ಜು ಅಷ್ಟೇ ಬೇಕಾಗಿರೋದು. ಸಾಂಬಾರನ್ನ ಹಾಕಿದರೆ ಮೂಸು ನೋಡಲ್ಲ, ಓಡಾಕ್ತಾರೆ ನೋಡಿ. ಓಡಾಕ್ತಾವ್ರೆ ಇವಾಗ ಸಾಂಬಾರು ಅನ್ನ ಅಂದೇಟಿಗೆ. ಇದು ಅಮ್ಮ ನಾಯಿ. ಸೊ ಇನ್ನೆರಡು ಮರಿ ನಾಯಿಗಳಿದ್ದಾವೆ. ಮರಿ ಅಂದರೆ ಅವು ದೊಡ್ಡವಾಗಿದ್ದಾವೆ ಆಲ್ರೆಡಿ. ಇದ್ರ ಮಗಳು ಕೂಡ 6 ಮರಿ ಹಾಕಿದೆ. ಸೊ ಇದ್ರಮ್ಮ 6 ಮರಿ ಹಾಕಿದೆ, ಮಗಳೂ 6 ಮರಿ ಹಾಕಿದೆ. 12 ಮರಿ ಇದ್ದಾವೆ ಅಲ್ಲಿ. ಒಂದು ನಾಯಿ ಮರಿನ ಯಾರೋ ಚಿಕ್ಕ ಮಕ್ಳುಗಳು ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ ಪಾಪ. ಅದು ಮೂಗಲ್ಲೆಲ್ಲ ಬ್ಲಡ್ ಬಂದು ಸತ್ತೋಗಿರೋದು. ಈಗ ಒಂದು 5-6 ದಿನ ಆಯಿತು ಅನಿಸುತ್ತೆ. ಯಪ್ಪ ನಂಗೆ ನಿಜವಾಗ್ಲೂ ಚಿಕ್ಕ ನಾಯಿ ಮರಿನ ಹೊಡೆದು ಸಾಯಿಸೋದಿದೆಯಲ್ಲ, ಸಿಕ್ಕಾಪಟ್ಟೆ ಇದಾಗುತ್ತೆ. ಇನ್ನೂ ಫೇಸ್ ವಾಶ್ ಮಾಡಿಲ್ಲ, ಮುಖ ತೊಳೆದು. ಇವತ್ತು ಗಣೇಶ ಮಾಡೋದು ಕೆಲಸ ಇದೆ. ಆ್ಯಕ್ಚುಲಿ ನೆನ್ನೆನೇ ಮಾಡೋಕ್ಕೆ ಕಲಿಯೋಕ್ಕೆ ಹೋಗ್ಬೇಕಾಗಿತ್ತು ನಾನು. ನೆನ್ನೆ ಹೋಗೋಕ್ಕಾಗಿಲ್ಲ. ನೆನ್ನೆ ಬೇಕಿಂಗ್ ಹಾಕ್ಬಿಟ್ಟಿದ್ದೆ ಹೊರಗಡೆ. ಬಾಂಡ್ಲಿಗಳನ್ನ ನೋಡ್ಕೋಬೇಕಾಗಿತ್ತು. ಆಮೇಲೆ ಪೇಂಟಿಂಗ್ ಬೇರೆ ಕೊಡೋಕ್ಕೆ ಹೋಗ್ಬೇಕಾಗಿತ್ತು. ಅದರಿಂದ ನನಗೆ ಹೋಗೋಕ್ಕಾಗಿಲ್ಲ ನೆನ್ನೆ. ಸೊ ಇವತ್ತು ಆ ಕೆಲಸ ಇದೆ, ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಗಣೇಶ ಮಾಡೋದನ್ನೆಲ್ಲ ತೋರಿಸ್ತೀನಿ. ಬಟ್ ಕಲೆ ಅನ್ನೋದು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ಸೊ ಯಾರು ಬೇಕಾದ್ರೂ ಕಲಿಬೋದು, ಯಾವ ವಯಸ್ಸವ್ರು ಕೂಡ ಕಲಿಬೋದು. ಸೊ ಆದಷ್ಟು ಟೈಮ್ನ ವೇಸ್ಟ್ ಮಾಡ್ದಿದ್ದಂಗೆ ಆ ಟೈಮಲ್ಲಿ ಒಂದು ಉಪಯೋಗ ಆಗುವಂಥದ್ದು, ನಮಗೂ ಉಪಯೋಗ ಆಗಬೇಕು, ಜೊತೆಗೆ ಬೇರೆಯವ್ರಿಗೂ ಉಪಯೋಗ ಆಗಬೇಕು. ಆ ಥರದ್ದು ಏನಾದರೂ ಒಂದು ಕಲೆನ ಕಲೀರಿ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತಲ್ಲ ನಾಳೆ ಅದು ಕೆಲ್ಸಕ್ಕೆ ಬರುತ್ತೆ, ಉಪಯೋಗಕ್ಕೆ ಬರುತ್ತೆ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಅನ್ಕೋತಾರೆ ಓದೋವಾಗ, ಅಯ್ಯೋ ನಂಗೆ ಯಾಕೆ ಆ ಸೈಡ್ ಬಿಸ್ನೆಸ್ಸು ಈ ಸೈಡ್ ಬಿಸ್ನೆಸ್ಸು, ಆ ಕೆಲಸ ಆ ಕಲೆ ಎಲ್ಲ ಕಲಿತು ಏನು ಮಾಡಬೇಕು, ಸುಮ್ಮನೆ ಓದಬೇಕು, ಅಪ್ಪ ಅಮ್ಮ ನೋಡ್ಕೊತಾ ಇದ್ದಾರಾ, ಖರ್ಚಿಗೆ ದುಡ್ಡು ಕೊಡ್ತಿದ್ದಾರಾ,
ಸಾಕ್ಬಿಡು, ಯಾಕೆ ಬೇರೆದೆಲ್ಲ ಕಲಿತು ಟೈಮ್ ವೇಸ್ಟ್ ಮಾಡ್ಕೊಂಡು ಅದಕ್ಕೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮೊದಲು ಮೈಂಡ್ ಬದಲಾಯಿಸ್ಕೊಳ್ಳಿ. ಯಾಕಂದರೆ ನಾಳೆ ಜೀವನ ಹೆಂಗಿರುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ. ಮದುವೆ ಆದಮೇಲೆ ನಾಳೆ ದಿನ ನೀವೇ ದುಡಿಯೋ ಪರಿಸ್ಥಿತಿ ಬರ್ಬೋದು. ಮನೇಲಿ ಇರೋರ ಕೈಲಿ ಯಾರ ಕೈಲೂ ದುಡಿಯೋಕ್ಕಾಗದೆ ನೀವೇ ದುಡಿಯೋ ಪರಿಸ್ಥಿತಿ ಬಂದಾಗ ನೀವೇನು ಮಾಡ್ತೀರಾ ಹೇಳಿ. ಸೊ ಫಸ್ಟೇ ಇಂಥ ಕಲೆಗಳನ್ನ ಯಾವುದೋ ಒಂದು ಕುಚ್ಚು ಹಾಕೋದಿರ್ಬೋದು, ಸ್ಯಾರಿಗೆ ಫಾಲ್ಸ್ ಹಾಕೋದಿರ್ಬೋದು, ಒಂದು ಹೊಲಿಗೆ ಹಾಕೋದಿರ್ಬೋದು, ಇಲ್ವಾ ನಾನು ಬ್ಲೌಸು ಡ್ರೆಸ್ಸು ಎಲ್ಲ ಹೊಲಿಯೋದು ಕಲಿತೀನಿ ಅಂತ ಕಲ್ತಿರ್ಬೋದು. ಇದೆಲ್ಲ ಒಂದಲ್ಲ ಒಂದು ಟೈಮ್ಗೆ ಯೂಸ್ ಆಗುತ್ತೆ. ಬಟ್ ನಾನೇನು ಕಲೀಲಿಲ್ಲ, ಟೈಲರಿಂಗ್ ಕಲ್ತಿದ್ದೆ. ಬಟ್ ಅದು ಯೂಸ್ ಆಗ್ತಾಯಿಲ್ಲ ನೋಡಿ. ಆವಾಗ ಕಾಲಿತ್ತು, ಕಾಲಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೆ, ಕಾಲಲ್ಲಿ ಪೆಡ್ಲೆಲ್ಲ ತುಳಿದು ಕೈಯಿಂದ ಸ್ಟಿಚ್ ಮಾಡ್ತಾಯಿದ್ದೆ. ಬಟ್ ಆವಾಗ ಒಂಥರ ಇದ್ದಿದ್ದು ಲೈಫು. ಬಟ್ ಇವಾಗ ಎಂಥ ಸಿಚುವೇಶನ್ ಆಗಿದೆ ನೋಡಿ, ನನ್ನ ಕಾಲಿದ್ರೂ ವೇಸ್ಟ್ ಅನ್ನೋ ಥರ ಇದೆ. ಬಟ್ ಅದು ಯೂಸ್ ಇಲ್ಲ. ಸೊ ಇವಾಗ ಅದಕ್ಕೆ ಆ ಕಾಲಿಂದ ಯೂಸ್ ಇಲ್ಲ ಅಂದ್ರೂ ಇವತ್ತು ಮೋಟ್ರ್ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಇವತ್ತು ಹೊಲಿಬೋದು, ಬಟ್ ತುಂಬ ಕಷ್ಟ ಇದೆ. ಒಂದು ಕೈಯಲ್ಲಿ ಹೊಲಿಗೆದು ಹಿಡ್ಕೋಬೇಕು, ಇನ್ನೊಂದು ಕೈಯಲ್ಲಿ ಅದನ್ನು ಪ್ರೆಸ್ ಮಾಡಿ ಅದು ಮೋಟ್ರ್ ಫಿಕ್ಸ್ ಮಾಡಿಸಿದ್ದೀನಲ್ಲ. ಸೊ ರೈಟ್ ಸೈಡ್ ಕೈಯಲ್ಲಿ ಅದನ್ನು ಪ್ರೆಸ್ ಮಾಡ್ಕೊಂಡು ನಿಧಾನಕ್ಕೆ ಹೊಲಿಬೇಕು. ಮಿಸ್ಸಾಗಿ ಕೈ ಮೇಲೆ ಬಂತು ಅಂದರೆ ಮುಗೀತು, ಹೊಲಿಗೆನೇ ಕೈ ಮೇಲೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನನಗೆ ಅದು ಮಾಡ್ಬೋದು, ಬಟ್ ತುಂಬ ನಿಧಾನ ಆಗುತ್ತೆ ಕೆಲಸ ಒಂದು. ಆಮೇಲೆ ಇವಾಗ ಇಂಟ್ರೆಸ್ಟ್ ಇಲ್ಲ ನನಗೆ, ಸದ್ಯಕ್ಕೆ ನನಗೆ ಆ ಕೆಲಸನೇ ಇಂಟ್ರೆಸ್ಟ್ ಇಲ್ಲ. ಟೈಲರಿಂಗ್ ಅನ್ನೋದೇ ಜಸ್ಟ್ ಫ್ಯಾಷನ್ ಅನ್ನೋದು ಬಿಟ್ಬಿಟ್ಟಿದ್ದೀನಿ, ಫ್ಯಾಷನ್ ಅನ್ನೋದು ಮಾಡ್ಕೊಂಡು ಬಿಟ್ಬಿಟ್ಟಿದ್ದೀನಿ. ಬಟ್ ಇನ್ನು ಮುಂದಕ್ಕೂ ಯಾವುದಾದ್ರು ಫ್ಯಾಷನ್ ಡಿಸೈನರ್ ಥರ ಒಂದು ವರ್ಕ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ನೋಡಬೇಕು, ನೆಕ್ಸ್ಟ್ ಏನಾದರೂ ಮಾಡಿದರೆ ಅದನ್ನ ಜೊತೆಗೆ ಟೈಲರಿಂಗ್ದು ಕೂಡ ಆ್ಯಡ್ ಮಾಡ್ಕೋಬೇಕು ನನ್ನ ಟೆರಾಕೋಟಾ ಜೊತೆಗೆ. ಯಾಕಂದರೆ ಅದು ಕೂಡ ಯೂಸ್ ಆಗುತ್ತೆ. ಇವಾಗ ಯಾರೋ ಬಟ್ಟೆ ಸ್ಟಿಚಿಂಗ್ ಕೊಟ್ಟರೆ ಅದೇ ಕಲರ್ದು ಟೆರಾಕೋಟಾ ಸರಗಳು, ಓಲೆಗಳನ್ನ ಬುಕ್ ಮಾಡ್ಬೋದು. ಸೊ ಅವಾಗ ಆರ್ಡ್ರ್ ಮಾಡಿದಾಗ ನನಗೂ ಅದ್ರ ಮ್ಯಾಚಿಂಗ್ ಮಾಡಿಬಿಟ್ಟು ಕಳಿಸೋ ಅಂಥ ಒಂದು ಅವಕಾಶನ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ಮೊದಲೆಲ್ಲ ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೆ ಅಂದರೆ, ಯಾವಾಗಲೂ ಫೋನಲ್ಲೇ, ಇನ್ನೇನು ಕೆಲಸ ಇಲ್ಲ. ಅವಾಗ ಯೂಟ್ಯೂಬ್ ಚಾನಲ್ ಇತ್ತು, ಬಟ್ ನಾನು ಅದು ಇದು ಕ್ರಾಫ್ಟ್ ವೀಡಿಯೋಸ್ ಹಾಕ್ತಿದ್ದೆ. ಮತ್ತು ಮಿಕ್ಕಿದ ಟೈಮಲ್ಲೆಲ್ಲ ಏನು ಮಾಡ್ತಿದ್ದೆ, ಬರೀ ಫೋನ್ ನೋಡೋದೇ. ಯಾರಾದರೂ ಸ್ಟೇಟಸ್ ಹಾಕಿದ ತಕ್ಷಣವೇ ಹೋಗ್ಬಿಟ್ಟು ಸ್ಟೇಟಸ್ ನೋಡೋದು ನಾನು, ಅವ್ರದ್ದು ಸ್ಟೇಟಸ್ಗಳನ್ನೆಲ್ಲ. ಇವಾಗ ನನ್ನ ಸ್ಟೇಟಸ್ ನೋಡ್ದೆ ಅಂತ ಕೇಳ್ತಾರೆ ಒಂದಷ್ಟು ಜನ. ಸ್ಟೇಟಸ್ ನೋಡೋದು ಬಿಟ್ಬಿಟ್ಟು 1 ವರ್ಷ ಆಗಿದೆ ಅಂತ ಹೇಳಿದ್ರೆ ಅವ್ರು ನಂಬಲ್ಲ. ಯಾಕಂದರೆ ನನಗೆ ಸ್ಟೇಟಸ್ ನೋಡೋಷ್ಟು ಟೈಮ್ ಇಲ್ಲ, ನನ್ನದೇ ಸ್ಟೇಟಸ್ ಹಾಕೋಕ್ಕೆ ಟೈಮ್ ಇಲ್ಲ ನನಗೆ. ಇಷ್ಟು ದಿನದಲ್ಲಿ ನಾನು ಸ್ಟೇಟಸ್ ಹಾಕಿರೋದೇ ಅಪರೂಪ. ಎಲ್ಲೋ 1 ತಿಂಗಳಿಗೋ 2 ತಿಂಗಳಿಗೋ ಒಂದು ಸ್ಟೇಟಸ್ ಹಾಕ್ತೀನಿ. ಸ್ಟೇಟಸ್ ಹಾಕೋಕ್ಕೆ ಇಷ್ಟನೂ ಇಲ್ಲ ನನಗೆ. ಸೊ ಸ್ಟೇಟಸ್ ಹಾಕೋಕ್ಕೆ ನನಗೆ ಇಷ್ಟನೂ ಇಲ್ಲ. ಆಮೇಲೆ ಸ್ಟೇಟಸ್ ಹಾಕಿದರೆ ಏನು ಗೊತ್ತಾ, ಅದು 100 ಜನಕ್ಕೆ ಇಷ್ಟ ಆಗಬೇಕು. ಓಹೋ ಇಂಥದ್ದೊಂದು ಸ್ಟೇಟಸ್ ಹಾಕ್ತಿದ್ದಾರೆ ಅಂದರೆ. ಸುಮ್ಮನೆ ಯಾವುದೋ ಫೀಲಿಂಗಲ್ಲಿರೋ ಸ್ಟೇಟಸ್ ಹಾಕ್ಬಿಟ್ರೆ ಏನೋ ಆಗ್ಬಿಟ್ಟಿದೆ ಅಂತ ಪದೇ ಕೇಳ್ತಾರೆ. ಅದೇ ನಾನು ಹಿಂಗೇನೋ ಒಂದು ಮಾಡ್ತಾಯಿದ್ದೀನಿ ಅಂತ ಹಾಕಿ ಅವಾಗ ನೋಡ್ಬಿಟ್ಟು ಒಂದಷ್ಟು ಜನ ನಮ್ಗೆ ಆಗದೆ ಇರೋರೇ ಹುರ್ಕೋತಾರೆ. ಸೊ ಅದಕ್ಕೆ ಸ್ಟೇಟಸ್ ಹಾಕೋಕ್ಕೂ ಟೈಮ್ ಇಲ್ಲ, ಆಮೇಲೆ ಬೇರೆಯವ್ರ ಸ್ಟೇಟಸ್ ನೋಡೋಕ್ಕೂ ಟೈಮ್ ಇಲ್ಲ. ನಾವು ಹೆಂಗೆ ಬ್ಯುಸಿಯಾಗಿರಬೇಕು ಅಂದರೆ, ನಮ್ಮ ಸ್ಟೇಟಸ್ನ ಎಲ್ಲೋ ನೋಡಿ ನಮಗೆ ಫೋನ್ ಮಾಡಿ ಈ ಥರ ಏನೋ ಒಂದು ಮಾಡ್ತಿದೆಯಲ್ಲ ಅಂತ ಕೇಳಬೇಕು ಅವರು. ಆ ಥರ ಇರಬೇಕು, ಆ ಥರ ಸ್ಟೇಟಸ್ ನಾವು ಹಾಕಬೇಕು, ಅಂಥ ಲೆವೆಲಿಗೆ ರೀಚ್ ಆಗಬೇಕು. ಸೊ ಅಲ್ಲಿವರೆಗೂ ಹಗಲು ರಾತ್ರಿ ಅನ್ನೋದನ್ನು ನೋಡ್ದೇ ನಾವು ಶ್ರಮ ವಹಿಸಿ ದುಡಿದು ಆಮೇಲೆ ಏನೋ ಒಂದನ್ನು ಕಲಿತಾ ಇರಬೇಕು. ಆ ಕಲಿಕೆ ನಾಳೆ ದಿನ ಅನ್ನ ಕೊಡುವಂಥ ಕೆಲಸ ಆಗ್ಬೋದು. ಸೊ ನಾನು 2 ವರ್ಷದಿಂದ ಕಲ್ತಿದ್ದು, ನಾನು ಅವತ್ತು ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಒಂದು ಮಣ್ಣಿನ ಸರ ಮಾಡಿ ಸೇಲ್ ಮಾಡ್ತೀನಿ ಅಂತ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಅದು ನನ್ನ ಕಲಿಕೆ. ನಾನು ಇರೋ ಜಾಗದಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ, ಫೈರ್ ಹಾಕೋ ಪರ್ಮಿಷನ್ ಇಲ್ಲ, ಎಂಥದ್ದು ಇಲ್ಲ. ಸೊ ಅಲ್ಲಿ ಕೂಡ ನಾನು ಬಿಡಲಿಲ್ಲ. ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಫೈರ್ ಹಾಕಿ ಏನೆಲ್ಲ ಕತೆ ನಡೀತು. ಸೊ ಮೊನ್ನೆ ನೈಟು ಒಂದು ಪೊಲೀಸ್ ವ್ಯಾನ್ ಬಂದಿತ್ತಿಲ್ಲಿ ಅನ್ನಲ್ಲ, ನಾನು ಬೇರೆ ಅವತ್ತೇ ಫೈರ್ ಹಾಕ್ಬಿಟ್ಟಿದ್ದೀನಿ. ನನಗೆ ಭಯ ಆಗ್ಬಿಡ್ತು, ಅಪಾರ್ಟ್ಮೆಂಟಲ್ಲಿ ಆಗಿದ್ದ ಕೇಸ್ ಏನಾದ್ರು ಇಲ್ಲಿ ರಿಪೀಟ್ ಆಗಿಬಿಡ್ತಾ ಅಂತ. ನಿಜವಾಗ್ಲೂ ಅದಕ್ಕೆ ಹೆದರ್ಕೊಂಡಿದ್ದು ನಾನು ಆ ವಿಡಿಯೋದಲ್ಲಿ. ಯಾಕಂದರೆ ಅಪಾರ್ಟ್ಮೆಂಟಲ್ಲಿ ಹಾಕಿದಾಗ ಅಲ್ಲೂ ಕೂಡ ನನಗೆ ಏನಂತ ಹೇಳಿದರು ಅಂದರೆ, ಇವ್ರು ಮಾಟ ಮಂತ್ರ ಮಾಡ್ತಿದ್ದಾರೆ, ಆಮೇಲೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂದರೆ ನಾನು ಒಬ್ಬಳೇ ಇದ್ದೆ ಅವತ್ತು, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಒಬ್ಬಳೇ ಇರೋದ್ರಿಂದ ಫೈರ್ ಹಾಕ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಬಿಟ್ಟು ಬೇಕಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ಮಡಿಕೆಯಲ್ಲಿ ಮಾಡಿದ್ದು. ಅದು ಸಿಕ್ಕಾಬಿಟ್ಟು ಹೊಗೆ ಹಾಕ್ಬಿಟ್ಟಿದೆ. ಬೆಂಕಿ ಹತ್ಕೋತಾ ಇಲ್ಲ ಅಂತ ಹೇಳ್ಬಿಟ್ಟು ರೆಡ್ ಪೀಸಲ್ಲಿ ಹಾಕ್ಬಿಟ್ಟೆ. ಬರೋ ಹೊಗೆ ಎಲ್ಲ ಫ್ಲೋರಿಗೆ ಹೋಗ್ಬಿಟ್ಟೈತೆ. ಆ ಫ್ಲೋರಲ್ಲಿ ಇರೋ ಜನ ಎಲ್ಲ ಬಂದು ಪಟ್ ಅಂತ ನಮ್ಮ ಮನೆ ಬಾಗಿಲು ಬಡಿತಾ ಇದ್ದಾರೆ. 12:30 ನೈಟು. ಯಪ್ಪ ಸಿಕ್ಕಾಪಟ್ಟೆ ಭಯ ಆಯಿತು. ಆ ಭಯ ಮೊನ್ನೆ ಪೊಲೀಸವ್ರು ಬಂದು ಇಲ್ಲಿ ಬಾಗಿಲಲ್ಲಿ ನಿಂತರಲ್ಲ ಈ ಬೀದಿಲಿ, ಅವಾಗ ಭಯ ಆಗ್ಬಿಡ್ತು ನನಗೆ. ಯಾಕಂದರೆ ಇವಾಗೂ ನಾವು ಫೈರ್ ಹಾಕಿದ್ದೀನಿ, ಅಕಸ್ಮಾತ್ ಏನಾದರೂ ಪೊಲೀಸರು ಅದಕ್ಕೆ ಬಂದಿರ್ಬೋದ ಅಂತ ಭಯ ಆಗ್ಬಿಡ್ತು. ಸೊ ಇಂಥ ಭಯ ಲೈಫಲ್ಲಿ ಎಷ್ಟೋ ಸರಿ ಆಗಿರುತ್ತೆ.
ಬಟ್ ಕೆಟ್ಟ ಕೆಲಸ ಮಾಡಿದ್ದಿಲ್ಲ, ಯಾಕೆ ಭಯ ಪಡಬೇಕು ಅಂತಲೂ ಸುಮ್ಮನೆ ಆದೆ. ಬಟ್ ಅದೊಂದು ಇನ್ಸಿಡೆಂಟು ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಬಟ್ ಆದರೂ ನಾನು ನೋಡಿ ಎಷ್ಟು ಒಂದು ಇದಿದೆ, ಎಲ್ಲೂ ಫೈರಿಂಗ್ ಮಾಡೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಸೊ ಅಂಥ ಟೈಮಲ್ಲೆಲ್ಲ ನಾನು ಮಾಡ್ಕೊಂಡು ಕಲಿತಾ ಬಂದೆ ಅವತ್ತು. ಬಟ್ ಆ ಕಲಿಕೆ ಇವತ್ತು ನನಗೆ ಅನ್ನ ಕೊಡ್ತಿದೆ. ಆದ್ದರಿಂದ ಹೆಣ್ಮಕ್ಳುಗಳು ಏನಾದರೂ ಕಲಿತ್ರೆ ದಯವಿಟ್ಟು ಮಧ್ಯದಲ್ಲಿ ಬಿಡಬೇಡಿ. ಒಂದಲ್ಲ ಒಂದಿನ ಅದು ಯೂಸ್ ಆಗುತ್ತೆ. ಎಲ್ಲ ಥರದ ಕಲೆ ಕಲೀರಿ. ಕಲಿಯೋಕ್ಕೇನು ಯಾರ್ದಾದ್ರೂ ಇದು ಬೇಕಾ, ಪರ್ಮಿಷನ್ ಆಗಲಿ, ಇಲ್ಲಾಂದರೆ ಇಂಟ್ರೆಸ್ಟ್ ಇದ್ದರೆ ಸಾಕು, ಆಸಕ್ತಿ ಇದ್ದರೆ ಎಂಥ ಕಲಿಕೆನೂ ಕಲಿಬೋದು. ಬಟ್ ಅದು ಕಲ್ತಿರೋದನ್ನ ನಮ್ಮ ಮಕ್ಳುಗಳಿಗೂ ಹೇಳ್ಕೊಡ್ಬೋದು, ಇಲ್ಲ ಬೇರೆಯವ್ರಿಗೆ ಹೇಳ್ಕೊಡ್ಬೋದು, ಇಲ್ಲ ಅದನ್ನೇ ಹೇಳ್ಕೊಡ್ತಾನೆ ಅದನ್ನೇ ಒಂದು ಉದ್ಯೋಗ ಮಾಡ್ಕೋಬೋದಲ್ವ. ಸೊ ಇವತ್ತು ನಾನು ಆನ್ಲೈನ್ ಕ್ಲಾಸು ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಟೆರಕೂಟ ವರ್ಕು ಮಾಡ್ತಾಯಿದ್ದೀನಿ, ಮನೆ ಕೆಲಸನೂ ಮಾಡ್ಕೊತಾ ಇದ್ದೀನಿ. ನನ್ನ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೊರಗಡೆನೂ ನನ್ನ ಕೆಲಸಗಳನ್ನ ಮಾಡ್ಕೊಂಡು ಓಡಾಡ್ಕೊಂಡು ಬರ್ತೀನಿ. ಸೊ ಇಷ್ಟು ಸುಸ್ತಾಗಿದ್ರು ಮನೇಲಿ ಬಂದಾದ್ಮೇಲೆ ನನಗೆ ಈ ಟೆರಕೂಟ ಮಾಡ್ಬೇಕನ್ಸುತ್ತೆ, ಅಷ್ಟು ಇಂಟ್ರೆಸ್ಟ್ ಆಗಿದೆ ಈ ಕೆಲಸ. ಸೊ ಮಣ್ಣಲ್ಲಿ ಮಾಡೋದೇನಾದ್ರು ಕಲ್ತ್ಬಿಟ್ರೆ ನಿಜವಾಗ್ಲೂ ಅದು ಎಷ್ಟು ಗಮನ ಸೆಳೆಯುತ್ತೆ ನಮ್ಮದು. ಅಂದರೆ ಎಷ್ಟೇ ನೋವಿರಲಿ, ನೀನು ಎಷ್ಟೇ ಫ್ಯಾಮಿಲಿ ಜೊತೆನೋ ಜಗಳ ಆಗಿರು, ಏನೇ ಆಗಿರು, ಒಂದು ಮನಃಶಾಂತಿ ಕೊಡೋದು, ಅದು ನೆಮ್ಮದಿ ಕೊಡೋದು ಮಣ್ಣನ್ನು ನಂಬಿರೋದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ಮತ್ತು ಅದರಿಂದ ನನ್ನ ಜೀವನ ನಡೀತಾ ಇದೆ. ಸೊ ಅದಕ್ಕೋಸ್ಕರ ತುಂಬಾ ಒಂದು ಕಷ್ಟದ ಪರಿಸ್ಥಿತಿಲೂ ನನ್ನ ಮನಸ್ಸನ್ನು ಬದಲಾಯಿಸಿರುವಂಥ ಒಂದು ಮಣ್ಣು ನನ್ನ ಲೈಫು ಚರಿತ್ರೆನೇ ಬದಲಾಯಿಸ್ಬಿಟ್ಟಿದೆ. ನನಗೆ ಈ ಊಟ ಬಿರಿಯಾನಿ ರೇಂಜಿಗೆ ಫೀಲ್ ಆಗೋವಂಥ ಊಟ. ಆ್ಯಕ್ಚುಲಿ ತುಂಬ ಟೇಸ್ಟ್ ಇರುತ್ತೆ. ಹಸಿ ಕಾಳು ಹಾಕಿ ಇದನ್ನು ಮಾಡಿದರೆ ಅಯ್ಯೋ ಬಾಯಲ್ಲಿ ನೀರು ಬರ್ತೈತೆ ನನಗೆ. ನಿಜವಾಗ್ಲೂ ಯಾರಿಗೆಲ್ಲ ಫೇವ್ರೇಟು ಅವ್ರಿಗೆಲ್ಲ ಇದನ್ನು ನೋಡಿದ ತಕ್ಷಣವೇ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ನನಗೂ ಬಾಯಲ್ಲಿ ನೀರು ಬರ್ತೈತೆ, ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ. ನನಗದು ತುಂಬ ಇಷ್ಟ. ಇವಾಗ ಮೋಲ್ಡ್ ಮಾಡೋದನ್ನ ಕಲಿಯೋಕ್ಕೆ ಹೋಗಬೇಕು ಗಣೇಶದ್ದು. ಮತ್ತು ಅದ್ರ ಜೊತೆಗೆ ಮೋಲ್ಡ್ ಮಾಡೋದಕ್ಕೆ ಹೇಳಿದ್ದೀನಿ, ಆರ್ಡರ್ ಕೊಟ್ಟು ಬಂದಿದ್ದೀನಿ, ಅದನ್ನು ತಗೊಂಬರ್ಬೇಕು. ಬಟ್ ಅಲ್ಲಿ ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ ನನಗೆ. ಸೊ ನನಗೆ ಪರಿಚಯ ಆಗಿರೋರು ಅವರೊಬ್ಬರು ಅಲ್ಲಿದ್ದಾರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನಿಜವಾಗ್ಲೂ ಅಲ್ಲಿ ಪರಿಚಯ ಆಗಿರೋರು ಒಬ್ರು ಇದ್ದಾರೆ. ಸೊ ಅವ್ರ ಕಡೆಯಿಂದ ಮಾತಾಡಿಸಿ ಸ್ವಲ್ಪ ಕಮ್ಮಿ ಮಾಡಿಸ್ಕೊತೀನಿ, ಯಾಕಂದರೆ ಅವ್ರಿಗೆ ಗೊತ್ತಿರೋರಂತೆ ಅವರು. ಸೊ ಅದರಿಂದ ಸ್ವಲ್ಪ ಕಮ್ಮಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ತುಂಬ ರೇಟ್ ಹೇಳ್ತಾಯಿದ್ರು ನನಗೆ, ಅಷ್ಟೊಂದು ರೇಟ್ ಕೊಡೋಕ್ಕಾಗಲ್ಲ. ಯಾಕಂದರೆ ರೇಟ್ ಮೋಲ್ಡು ಹೇಳ್ಬೇಕು ಅಂದರೆ ಅವ್ರ ಪ್ರಕಾರ ಕಮ್ಮಿನೇ ಇರುತ್ತೆ, ಬಟ್ ನಮಗೆ ಜಾಸ್ತಿ ಹೇಳ್ತಿದ್ದಾರೆ. ನಾನು ಒಂದು ಡಿಸ್ಕೌಂಟಲ್ಲಿ ಮಾಡಿಕೊಡಿ ನನ್ನ ಸಿಚುವೇಶನ್ ನೋಡಿ ಅಂದೆ, ಅವರು ಏನೂ ಹೇಳಲಿಲ್ಲ. ಇವತ್ತು ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಅವ್ರನ್ನ ಕರ್ಕೊಂಡೋಗಿ ಮಾತಾಡ್ಸೋದ್ಮೇಲೆ ಮೋಲ್ಡ್ಗಳನ್ನ ತಗೊಂಡು ಬರಬೇಕು. ಆದರೆ ಬ್ಯಾಗ್ ಹಾಕ್ಕೊಂಡು ತಗೊಂಡು ಬರ್ತೀನಿ. ಆ್ಯಕ್ಚುಲಿ ಒಂದು ಬ್ಯಾಗು ವೀಲ್ಚೇರಿಂದ ಹಾಕೊಂಡಿದ್ದೀನಿ. ಆಗಿಲ್ಲ ಅಂತ ಅಂದರೆ ಆಟೋ ಗಿಟೋ ಮಾಡ್ಕೊಂಡು ಬರಬೇಕಾಗುತ್ತೆ. ಯಾಕಂದರೆ ಮೋಲ್ಡ್ಸ್ ತಗೊಳ್ಳೋದ್ರಿಂದ ಒಂದು ಉಪಯೋಗ ಇದೆ. ನೆಕ್ಸ್ಟ್ ಇಯರ್ಗೆ ಗಣೇಶ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಅದರಿಂದ ಮೋಲ್ಡ್ನ ಪರ್ಚೇಸ್ ಮಾಡ್ತಾ ಇರೋದು. ಒಂದಲ್ಲ ಒಂದು ಟೈಮ್ಗೆ ನಾವು ಮಾಡೋ ಪರ್ಚೇಸು ಉಪಯೋಗ ಬರಬೇಕು. ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ. ಬಟ್ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ನಾನು ಆಗ್ತಾಯಿಲ್ಲ. ಯಾಕಂದರೆ ನಾನು ಮಣ್ಣು ಡೈಲಿ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಗಣೇಶ ಹಬ್ಬ ಬರೋ ಟೈಮಲ್ಲಿ ಮಾತ್ರ ಗಣೇಶ ಮೋಲ್ಡ್ಗಳನ್ನ ಯೂಸ್ ಮಾಡ್ಬೋದು. ಬಟ್ ತುಂಬ ಯೂಸ್ ಮಾಡೋದ್ರಿಂದ 50-100 ಗಣೇಶ ಮಾಡೋದ್ರಿಂದ ಆ ಮೋಲ್ಡು ಸೌದೋಗುತ್ತಂತೆ. ನಾನು ಹೇಳಿದೆ, ನಾನು ಅಷ್ಟೆಲ್ಲ ಗಣೇಶಗಳು ಮಾಡೋದಿಲ್ಲ, ನಾನು ಕಮ್ಮಿನೇ ಮಾಡೋದು, ನನಗೆ ಮಾಡಿಕೊಡಿ ಅಂತ ಹೇಳಿ ಆರ್ಡರ್ ಕೊಟ್ಟು ಬಂದಿದ್ದೀನಿ. ಅಡ್ವಾನ್ಸ್ ಕೂಡ ಪೇಮೆಂಟ್ ಮಾಡಿ ನೋಡಬೇಕು ಎಷ್ಟು ಕಮ್ಮಿ ಆಗುತ್ತೆ ಏನು ಕತೆ ಅಂತ. ಮೋಲ್ಡ್ಸ್ ಎಲ್ಲನೂ ಚೆನ್ನಾಗಿದ್ದಾವೆ. ಸೊ ಅದನ್ನೆಲ್ಲ ಇವತ್ತು ಮಾಡೋದನ್ನ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ ನೋಡಿ. ಆಲ್ರೆಡಿ ಆರ್ಡರ್ ಕೊಟ್ಟಿರೋದೇ ತಾನೆ ಇದು? ಇವಾಗ ಇಷ್ಟು ಇರೋದಾ? ಅದಲ್ಲ, ಓಕೆ ಗೊತ್ತಾಯ್ತು. ಇದು 4 ಹೊಡೆದೋಗುತ್ತಂತೆ. ಇದು ಕೆಳಗಡೆ ಮಾತ್ರ ಯೂಸ್ ಮಾಡಬೇಕು. ಏನೋ ಒಂದು ಚೂರು ಇಷ್ಟ ಹೈಟಿಂದ ಬೀಳ್ಸಿದ್ರು ಹೊಡೆದೋಗುತ್ತಂತೆ. POP ಇದು ಮಾಡಿರೋದಲ್ಲ, ಹುಷಾರಾಗಿ ನೋಡ್ಕೋಬೇಕು ಮೋಲ್ಡ್ಸ್ನ. ಎಲ್ಲ ಅವ್ರದ್ದು ಓನ್ ಕ್ರಿಯೇಟಿವಿಟಿ, ದೇಸಿ ಜೂಗಾಡು. ಚಿಕ್ಕ ಅಂದ್ರೆ ಅವರೇ ಹೆಣ್ದಿರೋದು ಅನ್ಸುತ್ತೆ ಅದನ್ನ. ಕಬ್ಣದ್ದು
ಏನೋ ಐಡಿಯಾ ಯೂಸ್ ಮಾಡಿದ್ದಾರೆ ತಲೆ ಸೂಪರಾಗಿ. ಇದು ವೇಸ್ಟು, ಇದು ತಂತಿ ಅಂಥದ್ದು ಇಂಥದ್ದು ಇರುತ್ತಲ್ಲ ರೋಲರ್, ಅದನ್ನ ಕೂರೋ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಅದು ಅಷ್ಟೇ. ಮಣ್ಣು ಗಣೇಶ ಮಣ್ಣು ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ತೋರಿಸ್ಕೊಡ್ಬೇಕು ನಮಗೆ. ಹಾಂ ಇವಾಗ ಸ್ವಾಧೀನ ಇಲ್ಲ ಕಾಲು ಆಕ್ಸಿಡೆಂಟ್ ಆದ್ಮೇಲೆ. ಈಗ ಕಾಲಿದ್ರು ಇಲ್ಲದೆ ಇರೋ ಥರ ಇಲ್ಲಿ 4 ಸ್ಟಿಚ್ ಹಾಕಿದ್ದಾರೆ. ಈಗ 15 ದಿನದಿಂದ ಇಲ್ಲಿ ಕಡ್ದು ಅಷ್ಟೆಲ್ಲ ರಾಮಾಯಣ. ಈಗ ನೋಡ್ರಿ ಒಂದು 15 ದಿನದಿಂದ ಆಗಿರೋದು. ಅದು ಟ್ರೈನಲ್ಲಿ ಬಿದ್ದಿರೋದು. ಸ್ಟೆಪ್ ಮೇಲೆ ಬೀಳಿಸ್ಬಿಟ್ರ ಇಲ್ಲಿ ಓಪನ್ ಆಗ್ಬಿಡ್ತು 2 ಇಂಚ್ ಒಳಗಡೆ. 4 ಸ್ಟಿಚ್ ಹಾಕಿ ಇನ್ನೂ ವಾಸಿ ಆಗಿಲ್ಲ. ಅವಳಿಗೆ ಹೊಡಿತಾವ, ಅದು ಇನ್ಫೆಕ್ಷನ್ ಆಗಿ ಇಲ್ಲೆಲ್ಲ ಆಗ್ಬಿಟ್ಟಿದೆ. ಏನೋಪ್ಪ ಅವಳು ಎಷ್ಟು ಅನುಭವಿಸ್ತಾಳೆ ಅಂತ. ಏನು ಮಾಡಕ್ಕಾಗಲ್ಲ. ಪೌಡರ್ ತಂದಿದ್ದೀರಾ? ಏನು ಆಯಿಲ್ ಗೀಲ್ ಹಾಕಂಗಿಲ್ಲ ತಾನೇ? ಆಯ್ತಾಯ್ತು. ಭಯ ಆಗ್ಬಿಟ್ಟೈತೆ ಮುಖ ತೋರ್ಸ್ಬೇಡಿ ಅಂತ. ಒಂದ್ಸರಿ ಅಲ್ಲ 2 ಸರಿ ಹೇಳ್ಕೊಡ್ಬೇಕು ಕಾರ್ತಿ. ಅವ್ರಿಗೆ ಫಸ್ಟ್ ಇವಾಗ ತೋರಿಸ್ದೆ ಅವ್ರು ಮಾಡಿ ಅವ್ರ ಕೈಯಲ್ಲಿ ಕೊಡೋ ಮಾಡಿಕೊಡು ಮಾಡಿ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಇಸ್ಕೊಂಡು ಹಿಂಗೆ ಅಂತ ಹೇಳ್ಕೊಡ್ಬೇಕು. ಇಲ್ಲಿ ಗಟ್ಟಿ ಚಿಕ್ಬೇಕು, ಮೂಗೆಲ್ಲ ನೀಟಾಗಿ ಬರ್ಬೇಕು. ಅದು ಗೊತ್ತು, ಅದು ಗೊತ್ತು. ಚೆನ್ನಾಗಿ ಪ್ರೆಸ್ ಮಾಡಬೇಕು ಅಂತ ಹೇಳಬೇಕು. ಅವ್ರಿಗೆ ಗೊತ್ತಿದೆ ಸ್ವಲ್ಪ ನಿಮ್ಗೆ ಹೇಳೋದು. ನಾನು ಜ್ಯುವೆಲರಿ ಮೋಲ್ಡ್ ಹಂಗೆ ಚೆನ್ನಾಗಿ ಇಸ್ಕಿ ಒಳಗಡೆ ಹಾಕ್ಬಿಡ್ತೀನಿ, ಅವಾಗ ನೀಟ್ ಪ್ರೆಸ್ ಬರುತ್ತೆ. ಒಳಗಡೆ ಏನ್ ಹಾಕ್ತಾರೆ ಇವಾಗ? ಟೊಳ್ಳು ಅಷ್ಟೇನ? ಅದು ಕೂಡ್ಸ್ಬೇಕಾದ್ರೆ ಒಂದು ಇದನ್ನ ತೋರಿಸ್ತಾರೆ. ನಾನಾ ಇಷ್ಟು ಇದೆ ಮಣ್ಣಿನ ಕೆಲಸನೇ, ಓಲೆ ದುಂಕ ಇದ್ರಲ್ಲೇ ಜೀವನ. ನಂಗೆ ಯಾರ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಆದ್ರೆ ಇದನ್ನೇ ಮಾಡ್ಕೊಂಡು ಜೀವನ ಮಾಡ್ತಾರದು. ಒಬ್ಳೇ ಇರೋದು ನಾನು. ಓಲೆ ಸರ ಜುಮ್ಕಿ ಅದು ಮನೆ ಕೆಲ್ಸದ ಜೊತೆ ಅದನ್ನು ಏನೋ ಒಂದು ಸ್ವಲ್ಪ ಮಾಡ್ಕೊಂಡು ಏನೋ ಜೀವನ ಮಾಡ್ತಾ ಇದೀನಿ ಸದ್ಯಕ್ಕೆ. ಅದೇ ಕೆಲಸ. ಖಾಲಿ ಮಾಡೋದು ಇನ್ನೊಂದು 15 ದಿನ ಇರ್ಬೋದೇನೋ. ಧೈರ್ಯ ತಗೊಂಡಿದ್ದೀನಿ. ಅಯ್ಯೋ ಅಂತವ್ರು ತುಂಬಾ ಜನ ಇದಾರೆ. ಕಲಿಬೇಕು, ಬಟ್ ಅಷ್ಟು ಧೈರ್ಯವಾಗಿ ತಗೊಳಕ್ ಕಷ್ಟ. ಇದು ಸ್ವಾಧೀನ ಹೋದ್ಮೇಲೆ ಅರ್ಧ ಬಾಡಿ ಬದುಕಿರೋ ಸತ್ತಿರೋ ತರ ಅಂತ ಹೇಳಿ ಎಲ್ಲ ಜನಗಳು ನನ್ನ ಹೆಂಗ್ ಮಾಡಿದ್ರು ಗೊತ್ತಾ? ಯೂಸ್ಲೆಸ್ ಅಂತ ಹೋಗಿದ್ರು ನನಗೆ ಎಲ್ಲಾರು ಒಂದಷ್ಟು ಜನ. ಅದು ಸೈಡಿಗೆ ನೀರು ಹಚ್ಬೇಕು, ಯಾಕಂದ್ರೆ ಜಾಯಿಂಟ್ ಇಟ್ಕೊಳ್ಳುತ್ತೆ ಬಿಗ್ಗಿಯಾಗೆ. 4 ವರ್ಷ ಬೆಡ್ ಮೇಲೆ ಮಲಗಿರೋಳು ನಾನು. ಇವತ್ತು ಹೊರಗಡೆ ಬಂದು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅದು ಹೆಂಗೋ ನನಗೆ ನಂಬೋಕಾಯ್ತಲ್ಲ, ಹೆಂಗೋ ಒಬ್ಬಳೇ ಬದುಕ್ತಾ ಇದ್ದೀನಿ ಅಂತ. ಬೆಡ್ಡಿಂದ ಹೊರಗಡೆನೇ ಬಂದೋಳಲ್ಲ. ಇವತ್ತು ವೀಲ್ ಚೇರಲ್ಲಿ ಇಡೀ ಸಿಟಿ ಓಡಾಡ್ತೀನಿ. ಬೆಂಗಳೂರು, ಚಿಕ್ಕಪೇಟೆ, ಈ ಕಡೆ ಎಲ್ಲ ಓಡಾಡ್ತಾ ಇದ್ದೀನಿ. ಚೆನ್ನಾಗಿದ್ದಾಗ ಕೂಡ ಕಾಲಿಟ್ಟೋಳಲ್ಲ ನಾನು. ಒಂದೊಂದು ಜಾಗ ನಂಗೆ ಗೊತ್ತೇ ಇಲ್ಲ, ಅಂಥ ಜಾಗದಲ್ಲೆಲ್ಲ ಇವತ್ತು ವೀಲ್ ಚೇರಲ್ಲಿ ಓಡಾಡ್ತೀನಿ ನಾನು. ಇದ್ದಾಗ ಅದೃಷ್ಟ ನೋಡೋಕ್ಕಾಗಲಿಲ್ಲ. ಇವಾಗ ಇದೇ ಗಾಡಿ ಮೆಟ್ರೋ ಯೂಸ್ ಮಾಡ್ತೀನಿ. ಮೆಟ್ರೋಲ್ಲಿ ಎಲ್ಲಿ ಹತ್ರ ಇರೋ ಲೊಕೇಶನ್ಗೆ ಇಳ್ಕೊಬಿಡ್ತೀನಿ, ಅಲ್ಲಿಂದ ಲೊಕೇಶನ್ ಹಾಕೊಂಡು ಹೋಗ್ತೀನಿ. ಬಟ್ ಅದೇ ಮೆಟ್ಲುಗಳು ಇವೆಲ್ಲ ಇದ್ರೆ ಹೋಗ್ತಾ ಇದ್ದೀನಿ ನಾನು. ನೀವೆಲ್ಲ ಚಿಕ್ಕಪೇಟೆಗೆ ಹೋಗ್ತಾ ಇರ? ಇವ್ರಿಗೆ ಹುಷಾರಿಲ್ಲ ಅಂತ ನೋಡಕ್ ಹೋಗ್ತಾ ಇದ್ದೆ. ಅಮ್ಮ ಮಗಳಿಬ್ರು ಹೋಗ್ತಾ ಇದ್ರು. ಕವರ್ ಮಾಡ್ಕೊ. ಇಲ್ಲ ಅದನ್ನ ತೋರಿಸ್ತಾನೆ ಇಲ್ಲ.
ಯಾರೋ ನಿಮ್ ಕಡೆ ನೋಡಿ ನಮ್ಮ ಹುಡುಗನೇ ಕೆಲಸ ಹೇಳ್ಕೊಟ್ರೆ ಖುಷಿ ಪಡ್ತಾರೆ, ನನ್ ಮುಖ ತೋರಿಸ್ಬೇಡಿ ಅಂತ. ನಮ್ದು ಐತಿ ಯೂಟ್ಯೂಬ್ ಚಾನಲ್. ಇದ್ರೇನು ಇನ್ನೂ ಒಳ್ಳೆ ತಾನೆ. ಬೇಡ 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 ತೋರಿಸ್ಕೊಡ್, ನೀನ್ ಅವನ್ನೇ ಕವರ್ ಮಾಡಿ ಹೇಳ್ತೀನಿ. ತೋರಿಸಿಲ್ಲ ಬಿಡಪ್ಪ, ಏನ್ ಟೆನ್ಷನ್ ಮಾಡ್ಕೊಂಬೇಡ. ಇವ್ರು ಹೋಯ್ತಾವ್ರೆ, ನಂಗೆ ಟೈಮ್ ಆಯ್ತು. ಹೊಂಟೋಗ್ಬಿಟ್ರೆ ಮೇಲೆ ಏನ್ ಕತೆ? ಏನು ಮಾತಾಡ್ಬಿಡಿ ಒಂದ್ಸಾರಿ ಕೇಳಿ, ಅದು ಇದನ್ನ ಮಾಡ್ಕೊಡ್ತಾರೆ. ಬನ್ನಿ ಐನಾ ಅದೇ ಕಾಲು ಇನ್ನು ನೀವು ಬೇರೆ ಮಾಡ್ಬೇಕಲ್ಲ, ನಾನ್ ಬೇರೆ ಮಾಡ್ಬೇಕಾ? ಹಂಗಲ್ಲ, ಇನ್ನೊಂದು ಬರೋಲ್ಲ, ಇನ್ನೊಂದು 2-3 ಪೀಸ್. ಇಲ್ಲ, ಮಾತಾಡ್ಬಿಡಿ ಅಷ್ಟೇ. ಇವ್ ಮಾತಾಡ್ಬಿಟ್ಟು ನಾನು ಒಂಚೂರು ಹೋಗ್ತೀನಿ, ನಮ್ಮ ಮನೆಯವ್ರು ಹುಷಾರಿಲ್ಲ. ನೋಡಿ ಬಾಯಿ ಇದೆ ಅಂತ. ನಾವೇನ ರೆಸ್ಟೋರೆಂಟ್ ಅಂತ ಕೇಳಿಲ್ಲ. ನೀವು ಹೋಗಿ ಆಮೇಲೆ ಬನ್ನಿಬೇಕು ಒಂದು ಅರ್ಧ ಗಂಟೆ. ಇನ್ನೂ ಇವ್ರು ಬೇರೆ ಒತ್ತಬೇಕಲ್ಲ, ಅವ್ರು ತೋರಿಸ್ಬಿಟ್ಟ ತಕ್ಷಣ ಬರಲ್ಲ. ಅವ್ರು ಮಣ್ಣು ಕೊಡ್ತಾನೆ. ಇವಾಗ ಇನ್ನೊಂದ್ಸಲ ಒತ್ತಿ ಮಣ್ಣು ಕೊಟ್ಟು ಮತ್ತೆ ಆಗ್ಬೇಕು. ಓ ಸರಿ ಹೋಯ್ತು ಕತೆ. ಇದು ಮಾಡಕ್ಕೆ ಆಗುತ್ತೆ ಎಲ್ಲ ಅಂತ ಮಾಡಿ ನೋಡ್ಕೊಬಿಟ್ರೆ ನಿನ್ಗೂ ನೋಡ್ಕೊಬಿಟ್ರೆ ಒಳ್ಳೇದು. ಆಮೇಲೆ ಮತ್ತೆ ಬರಲ್ವ ಕಷ್ಟ ಆಗ್ಲಿ, ಅರ್ಧ ಗಂಟೆ ಲೇಟ್ ಆಗಿ ಮಾಡ್ಬೇಕಿದು. ಅಲ್ಲಿ ನೋಡ್ಕೊ. ಓಕೆ, ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಇದು ಏನೇನು ಟೂಲು ಡಸ್ಟು ಎಲ್ಲ ನೀವೇ ಕೊಡ್ತೀರಲ್ವಾ? ಇದೇನು ಯಾವ್ದು ಕಡ್ಡಿ ಯಾವ್ದೋ ಒಂದು ಚಿಕ್ಕದಿದ್ರು ಸಾಕು, ಫ್ಲಾಟ್ ಇರೋದು ಬೇಡ. ನಮಗೂ ನೀವು ಒಂಥರದೇ ಕೊಡಿ, ನಾನೊಂದು ಸ್ವಲ್ಪ ಕಲ್ತ್ಕೊಂಡು ಆಮೇಲೆ ತಗೊಂಡೋಗ್ತೀನಿ. ಒಂದಿನ ಇದು ಅಮೆಝಾನಲ್ಲೇ ಸಿಗ್ತವೆ ಈ ಥರ ಟೂಲ್ಸ್ ಎಲ್ಲ ಇರ್ತವೆ. ಚಿಕ್ಕದು ಎಲ್ಲ ಇರ್ತವೆ. ನಾವು ಕೊಟ್ಟರೆ ಬರೀ ಒಂದೇ ಇರುತ್ತದೆ. ಇವಾಗ ಅವ್ರಿಗೆ ಮಣ್ಣು ಆ ಡಬ್ಬದ ಮೇಲೆ ಒಂದು ಮೊಣೆ ಇಟ್ಬಿಟ್ಟು ತಿನ್ನ ಕೊಡು, ಮಾಡಿ 1 ಪೀಸ್ 2 ಪೀಸ್ ಆಗೋವರೆಗೂ. ಎಷ್ಟು ಬೇಗ ಬಂದ್ಬಿಡ್ತಲ್ಲ. ಇವಾಗ ಅದ್ ಮೇಲೆಲ್ಲ ಫಿನಿಶಿಂಗ್ ಮಾಡ್ಬೇಕಾ? ಆಮೇಲೆ ಮಾಡ್ಬೇಕು. ಓಕೆನಾ? ಅಷ್ಟನ್ನಲ್ಲ, ಒಂಚೂರು ಇದ್ರ ಅಷ್ಟೇ. ನನ್ಗಿನ್ನೂ ಗೊತ್ತಾಗ್ತಾ ಇಲ್ಲ. ಓಕೆನಾ? ನೋಡ್ಕೊಡು. ಡಸ್ಟ್ ಹಚ್ಬೇಕಾ ಫಸ್ಟು? ಯಾವ ಥರ ಹಚ್ಬೇಕು? ಸುಮ್ಮನೆ ಒಂದಿಷ್ಟು. ಆಮೇಲೆ ಹಿಂಗ್ ಮಾಡ್ಬೇಕು. ಏನು ಮಾಡಬೇಕು? ಹಿಂಗೆ ಬಗ್ಸ್ಬಿಡ್ಬೇಕು. ಅಂದ್ರೆ ಅದು ಏನಾನ ಇದ್ರೆ ಮಿಕ್ಸ್ ಆಗಿ ಬಿದ್ಬಿಟ್ರೆ ಹೊಡೆದೋಗ್ಬಿಡ್ತದಲ್ಲ, ಅದೇ ಭಯ. ಓಕೆ, ಇವಾಗ ಹಾಕ್ಲಾ? ಹಾಂ, ಇಟ್ಬಿಡ್ತೀನಿ. ಇವಾಗ ಇಟ್ಬಿಟ್ಟು ಫಸ್ಟ್ ಇಲ್ಲೇ ಒತ್ತಬೇಕು, ಹಿಂಗೆ ಮುಖದ ಹತ್ರನೇ ಒತ್ಬೇಕಲ್ವಾ? ಹಾಂ, ಇರಿ ಮುಖದ ಹತ್ರ ಒತ್ತದು. ಅಯ್ಯೋ, ಓಡ್ ಬರ್ತೈತೆ. ಹಂಗಲ್ಲ. ಹಾಂ, ಓಕೆ. ಹಿಂಗ ನೀವು ನೀಟಾಗಿ ಇದ್ದೇ ಇಲ್ಲ. ಅದೇ ಹೇಳಿದ್ದು, ಇಷ್ಟು ಖರ್ಚು ಮಾಡಿ ಇವಾಗ ತಗೊಂಡೋಗಿ ಸುಮ್ಮನೆ ಮೂಲೆಗೆ ಬಿಸಾಕೋದ್ಕಿಂತ ಆ ಕಡೆ ಈ ಕಡೆ ಹೋಗ್ಬಿಡ್ತೈತೆ ಮೂತಿ ಮುಖ ಎಲ್ಲ. ಇಲ್ಲಿ ಹಿಂಗೆ ಮಣ್ಣು ಶಾರ್ಟೇಜ್ ಆದ್ರೆ ಇಲ್ಲಿ ತಗೋದು, ಇಲ್ಲೇ ತಗೋದು ಹಿಂಗೆ. ಇಲ್ಲಿ ಯಾವ ಕಡೆ ಶಾರ್ಟೇಜ್ ಆಗಿದೆ ಅಲ್ಲೇ ತಗೋಬೇಕು. ಆಮೇಲೆ ಇಲ್ಲಿ ಶಾರ್ಟೇಜ್ ಆಗಿದೆ ಅಂತ ಇಲ್ಲೇ ಹಿಂಗೆ ಇಡಬಾರ್ದು, ಇಲ್ಲಿ ಹಿಂದಕ್ಕೆ ಇಡ್ಕೊಂಡು ಹಿಂಗೆ ಇಚ್ಕೊಂಡು ಹೋಗ್ಬೇಕು. ಅಲ್ಲಿಟ್ರೆ ಕಟ್ ಬಂದ್ಬಿಡುತ್ತಲ್ಲ, ಕ್ರ್ಯಾಕ್ ತರ ಕ್ರ್ಯಾಕ್ ಆಗ್ಬಿಡುತ್ತೆ. ಎಷ್ಟು ವರ್ಷನ ಹುಡುಗ ಅಪ್ಪಿ ನಿಂಗೆ? ಈಗ 17. ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದು ಮಾಡಿ? 1 ಮಂತ್ ಆಗಿಲ್ಲ. 1 ಮಂತ್ ಆಗಿಲ್ವಾ? ಆಗ್ಲಿ ಕಲ್ತು ಬಿಟ್ಟಿದ್ದೀರಪ್ಪ ನೀನು. 2 ತಿಂಗಳಾಗಿದೆ. ನಿಮ್ಗೆ ನೀವು ಓದ್ತಾ ಇಲ್ವಾ? ಮತ್ತೆ ಮುಗೀತು. ಮುಗೀತಾ? ಏನ್ ಅಂಗಡಿ? ಐಟಿಐ ಮಾಡ್ಬಿಟ್ಟು ಗಣೇಶ ಮಾಡ್ತಾ ಇದೆಯಲ್ಲ, ಗ್ರೇಟು. ಏನ್ ಬೇರೆ ಓದ್ತೀವ ನೆಕ್ಸ್ಟು? ಮುಂದಕ್ಕೆ ಓದಲ್ವಾ? ಮಾಡ್ಬೇಕಲ್ವಾ? ಇಲ್ಲ ಬಿಡಿ, ಈ ಕಲೆಗೂ ಓದೋಕ್ಕೂ ಏನು ಸಂಬಂಧನೇ ಇರಲ್ಲ. ನಾನು BCom ಮಾಡಿದ್ದೀನಿ, ನೋಡಿದ್ರೆ ಇವತ್ತು ಮಣ್ಣ ಕೆಲಸ ಮಾಡ್ತೀನಿ ಅಂದ್ರೆ ಯಾರು ನಂಬೋದೇ ಇಲ್ಲ. ಏನು ನಿಮ್ಮ ಕೆಲಸ ಅಂತ ಕೇಳ್ತಾರೆ. ನಾನು ಡ್ರೆಸ್ ಹಾಕ್ಬಿಟ್ಟು ಹೋದ್ರೆ ಇದಕ್ಕೆ ಮೆಟ್ರೋಗೆ, ಅವ್ರು ಕೇಳೋದು, ಇವ್ರು ನೋಡಿದ್ರೆ ಎಲ್ಲೋ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಾನು ಮಣ್ಣಲ್ಲಿ ಮಾಡ್ತೀನಿ ಅಂದ್ರೆ ಅದೇ ಹೆಂಗೆ ಮಣ್ಣಲ್ಲಿ ಮಾಡ್ತೀರಾ ನೀವು, ವೀಲ್ಚೇರಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ನನ್ನನ್ನು. ಈ ಬೆಳ್ಳಲ್ಲಿ ಹಿಂಗೆ ಮಾಡ್ತಾ ಇರ್ಬೇಕು, ಈಚೆ ಬಿಡ್ಬಾರ್ದು. ಹಾಂ, ಒಂದು ಬೆಳ್ಳು ಅದು ಕಂಟ್ರೋಲ್ ಮಾಡ್ತಾ ಇರ್ಬೇಕು.
ಈ ಸಾರಿ ತೋರಿಸ್ಕೊಡಿ, ನೆಕ್ಸ್ಟ್ ಸಾರಿ ನಾನೇ ಮಾಡ್ತೀನಿ. ಹೇಳ್ಕೊಡೋದೆಲ್ಲ ಗೊತ್ತಾಗಿದೆ. ಹಾಕಿಲ್ಲ, ನೀಟಾಗಿ ಕೂತಿಲ್ಲ. ಸಾಕ ಜಾಸ್ತಿ ಹಾಕಿದ್ರೆ ಮತ್ತೆ ಅದೆಲ್ಲ ವಸ್ತು ಓಕೆನಾ? ಇನ್ನೂ ಊಟ ಮಾಡ್ತೀರಾ? ಸಾಕು. ಹಂಗೆ ಬರೋಲ್ಲ, ಮೊದಲಾಗುತ್ತೆ. ನಾವು ಸ್ಟಾರ್ಟಿಂಗ್ ಏನು ಅಯ್ಯೋ ಅಂಟ್ಕೊಂಡು ಕೈಗೆ ಬರ್ತೈತದು. ನೀರು ಹಚ್ಕೋಬೇಕು ಬೆಳ್ಳಿಗೆ ಚೂರು. ಏನೋ ಮಾಡ್ತೀನಿ. ಇಲ್ಲ, ಅದಷ್ಟೇ ಮುಗ್ದೈತೆ, ಅದು ಹಿಂಗೆ ಬರಲ್ಲ, ಅದು ಹೊಸ್ದಾಗಿ ಮಾಡೋದೀಗ. ಯಾಕೆ ಇಲ್ಲ ಮಾಡಿ ಅದೆಲ್ಲ ಮಾಡಿಬಿಟ್ಟು ನ್ಯಾಕ್ ಮಾಡೋದು ಮಾಡಿ, ನ್ಯಾಕ್ ಅಲ್ಲ ಒಂದು ಹೊತ್ತು ಹೆಂಗೆ ಒತ್ತಿದೆಲ್ಲ ನ್ಯಾಕ್ ಮಾಡೋದು ಮಾಡಿ. ಇದು ಫಿನಿಶಿಂಗಾ? ಆ ಥರ ಮುಖ ಕಾಣಿಸ್ತೀವಿ. ಅದನ್ನು ನಾವು ಅವ್ರನ್ನ ವಿಡಿಯೋ ಮಾಡೋದು. ಇನ್ನೂ ಕಲಿಬೇಕಪ್ಪ ಪೂರ್ತಿ. ಇನ್ನೂ ಕಾಲು ಭಾಗದಲ್ಲಿ ಇದ್ದೀನಿ, ಕಾಲು ಭಾಗ ಹೋಗಿದ್ದೀನಲ್ಲ ಗೊತ್ತಿಲ್ಲ. ನೀನು ಹಂಗೆ ಎರಿತೀವಿ ಸಾಕಾಗ್ತೈತೆ. ಜಾಸ್ತಿ ಎದ್ದು ಬಿಟ್ಟ ಅದು ಸೈಡಲ್ಲಿ ಇಟ್ಕೋಬೇಕು, ಆ ಸೈಡ್ ತಿರ್ಸ್ಕೋಬೇಕು. ಈ ಥರ ಮಾಡಿ ಅದನ್ನು ಮಾಡಿ ಆ ಥರ ಮಾಡೋದಿಲ್ಲ, ಜಾಸ್ತಿ ಎರೆಯಂಗಿಲ್ಲ. ಹೌದು, ಶೇಪ್ ಹೋಗ್ಬಿಟ್ರೆ ಹಾಂ, ಅದೇ ನಿಮ್ಮ ಗಂಡಿಗೆ ಎರ್ದಂಗೆ ಎರೆಯಂಗಿಲ್ಲ. ಹಾಗೆ ಹಾಗೆ ಅದನ್ನು ಮ್ಯಾಚ್ ಮಾಡೋದು, ಅದರ ಕ್ಲೀನ್ ಮ್ಯಾಚ್ ಮಾಡೋದು. ಗಂಡ ಊಟ ಹೊಟ್ಟೆ ಹೊರ್ಕೋಬೇಕು, ಕಳಿಸಿ ಎಲ್ಲಿ ಕಲ್ತ್ಕೊಂಬಿಡ್ಲಪ್ಪ ಈ ಅಮ್ಮ ಹೋಗಿ ಅಂತ. ನೆಕ್ಸ್ಟ್ ಮಾಡ್ತಾ ಇರಲ್ಲ, ಸುಮ್ಮನೆ ಫೋಟೋ ಮಾಡ್ತಾನೆ, ಅವ ಡಿಲೀಟ್ ಮಾಡ್ಕೊಳ್ಳಿ, ನಮ್ಮ ಮಾತಲ್ಲ. ಮುಂದೆ ಹಂಗೆ ಫೋಟೋ ತೆಗೀರಿ, ಹಿಂಗೆ ಮಾಡ್ತಾ ಇರೋದು. ಅಲ್ಲೇ ವಿಡಿಯೋ ಮಾಡ್ಬೋದು. ಈ ಕಡೆ ಸ್ವಲ್ಪ ಅಲ್ಲ, ಇದನ್ನ ನೋಡೋದು, ಇದನ್ನ ಗೌರಿ ಮುಖ ಈಗ ಒಂದು ಫೋಟೋ ತೆಗ್ಬಿಡ. ಹತ್ತಿರ ಜೂಮ್ ಮಾಡೋಣ, ಜೂಮ್ ಮಾಡಿ, ಜೂಮ್ಗೆ ಹೋಗ. ಇದಷ್ಟೇ ಬಿಸ್ಲಿಗೆ ಇಕ್ಬಾರ್ದು, ಹಂಗೆ ಒಳಗಡೆನೆ ಒಣಗಬೇಕು. ಒಣಗಬೇಕು. ಆಮೇಲೆ ತುಂಬಾ ಲೈಟ್ ವೆಯ್ಟ್ ಆಗುತ್ತೆ, ತುಂಬಾ ಲೈಟ್ ವೆಯ್ಟಿಗೆ ಬರುತ್ತೆ. ಬರುತ್ತೆ. ಈಗ ಇನ್ನೂ ಹಸಿ ಇದೆ. ಹಸಿ ಇದೆ. ಓಕೆ, ಅದು ಅರ್ಜೆಂಟಿಗೆ ನೀವೇ ಮಾಡ್ಕೊಟ್ಟಿದ್ದು. ಹೋಲಿ ಬಿಡಿ. ಎಷ್ಟು ದಿನ ಒಣಗಿಸ್ಬೇಕಾಗುತ್ತೆ ಹಿಂಗೆ ಓಪನ್ ಮಾಡಿ? ಒಳಗಡೆ ನೀವು ಕೆಲಸ ಮಾಡೋ ಟೈಮಲ್ಲಿ ಚಿಕ್ಕ ಚಿಕ್ಕದು ಮಾಡ್ತಾ ಇದ್ರೆ ಅದ್ರ ಪಡಿಗೆ ಅದು ಡ್ರೈ ಆಗುತ್ತೆ. ಇಲ್ಲ, ಇವಾಗ ಸದ್ಯಕ್ಕೆ ನಾನು ಇದನ್ನ ಮಾಡೋಕ್ಕಾಗಲ್ವಲ್ಲ. ಮಾಡೋಕ್ಕಾಗಲ್ಲ, ಹಂಗೆ ಬಿಟ್ಬಿಡಿ. ಈ ದೊಡ್ಡದು ಮಾಡೋದೇ ನನಗೆ ಕಷ್ಟ ಇರೋದು. ಅಲ್ಲ, ಅವಾಗ ನಾವು ಹೇಳ್ಕೊಡ್ತೀವಿ. ಹಾಂ, ಇನ್ನು ಜನವರಿ ಮೇಲೆ ಇನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಇವೆಲ್ಲ ತೂಕ ಇರ್ತವೆ, ಇವಾಗ ತುಂಬ ಹಸಿ ಇರ್ತವೆ. ಓಕೆ, ಅಲ್ಲಿ ಯಾರ ಇಟ್ಕೊಂಡು ನೀವು ಎತ್ತೀರಿ, ಹೆಂಗಿದೆ ಹಂಗೆ ಸಟ್ ಇಳಿಸ್ಕೋಬೇಕು. ಇವೆಲ್ಲ ನೀವು ಮಾಡ್ಕೋಬೋದು. ಇವಾಗ ಸ್ವಲ್ಪ ದಿವಸ ಇಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು ಅರ್ಧ ಗಂಟೆ ಈಚೆಗಡೆ ಏನಾದರೂ ಪರವಾಗಿಲ್ಲ, ಒಳಗಡೆ ಗ್ರೀನ್ ಐತಲ್ಲ ಡ್ಯಾಮೇಜ್ ಆಗ್ಬೋದು. ಗೊತ್ತಾಯ್ತು. ಅದೇ ತಾನೇ ಮೇನ್ ಇಂಪಾರ್ಟೆಂಟ್ ನಮಗೆ. ಮೋಲ್ಡ್ ಇಂಪಾರ್ಟೆಂಟ್ ಇದೆ. ಏನು ಮಾಡಬೇಕು ಅಂದ್ರೆ ನೀವು ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟು ಗೊತ್ತಿಲ್ಲ. ಇವಾಗ ನನ್ನ ಮಣ್ಣಲ್ಲಿ ಒಂದ್ಸರಿ ಟ್ರೈ ಮಾಡಲ, ಮನೆಗೆ ಹೋಗಿ. ಮನೆ ಒಳಗೆ ಒಂದು ಟ್ರೈ ಮಾಡಿ ಬಿಸಿಲಿಗೆ ಇಡಬೇಕು. ಇದು ಹಸಿ ಇದೆ ನೋಡಿ. ಇದಾ? ನಮ್ಮದು ಹೌದು, ಹಸಿ ಇದೆ. ಹಸಿ ಇದೆ, ಒಣಗಬೇಕಿದೆ. ಇದು 3-4 ಇವಾಗ ನಾವು ಹೋದ್ಮೇಲೆ ಹಿಂಗ್ ಓಪನ್ ಮಾಡಿ ಬಿಟ್ಬಿಟ್ರೆ ಸಾಕಲ್ವಾ? ಹಿಂಗೆ ಗಾಳಿ ಆಡುತ್ತಲ್ಲ ಒಳಗಡೆ. ಅಲ್ಲಲ್ಲ, ಹಿಂಗೆ ಇಟ್ಬಿಡಿ. ಆ ಸೆಟ್ ಹಿಂಗೆ ಇಟ್ಬಿಡಿ. ನೀವು ಹಿಂಗೆ ಇಟ್ಬಿಟ್ಟು ನೀವು ಒಂದು 2-3 ಸಾಲ ಒಂದು ದಿವಸ ಬಿಸಿಲಿಗೆ ಇಡಬೇಕು. ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ಚೆನ್ನಾಗಿ ಡ್ರೈ ಆಗುತ್ತೆ. ಈ ಬಿಸಿಲಿಗೆ, ಇವಾಗ ಬರೋ ಬಿಸಿಲಿಗೆ ಆವಾಗ ನೀವು ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು. ಈಗ ನಾನು ಫಸ್ಟ್ ಇವಾಗ ತಗೊಂಡೋಗದಾದ್ಮೇಲೆ ಬೆಡ್ ಕೆಳಗಡೆ ಹಿಂಗೆ ಓಪನ್ ಮಾಡಿ ಇಡ್ಸ್ಬಿಡ್ತೀನಿ. ಯಾರ್ಕಲ್ಲದು ಹಂಗೆ ಇಡಿ, ಹಿಂಗೆ ಓಪನ್ ರೆಡಿ ಎಲ್ಲೋ ಒಂದೇ, ಏನಾಗಲ್ಲ ತಾನೇ? ಒಟ್ಟು ಇದನ್ನ ಒಳಗಡೆ ಏನು ಏಟಾಗಬಾರ್ದು. ಇದ್ರೊಳಗಡೆ ಗೊತ್ತಾಯ್ತು ಗೊತ್ತಾಯ್ತು, ಒಳಗಡೆ ಏಟಾಗಬಾರ್ದು. ಒಂದು ಸ್ಕ್ರಾಚ್ ಆದ್ರೂ ಹೋಯ್ತು ಅಂತಾನೆ. ಡಿಸೈನ್ ಅಲ್ಲ, ಡಿಸೈನ್ ಹೋಗ್ಬಿಡುತ್ತೆ. ಸ್ಕ್ರಾಚ್ ಆದ್ರೆ ಏನಲ್ಲ, ಫಿನಿಶಿಂಗ್ ಬರಲ್ವಲ್ಲ. ತಳ್ಳಿ ಹಿಂಗೆ, ಇವೆಲ್ಲ ಹಂಗೆ ತಳ್ಳಿ ಒಣಗುತ್ತೆ. ಅದ್ರ ಪಾಡಿಗೆ ಒಣಗುತ್ತೆ. ಆಗ ನೀವು ಕೆಲಸ ಮಾಡೋ ಟೈಮಲ್ಲಿ ಒಂದು ದಿವಸ ಬಿಸಿಲಿಗೆ ಇಟ್ಕೊಳ್ಳಿ. ಹಂಗಾರೆ ಇದು ಎಷ್ಟು kg ಇರ್ಬೋದು? ತಗೊಳಕ್ಕಾಗುತ್ತಾ ನನ್ನ ಕೈಲಿ? ಅದು ನೋಡ್ಬೇಕು. ತೂಕ ಇದಾವೆ.
ಇವಾಗ ಗಾಡಿ ತಗೊಳ್ಳಿ. ಅವ್ರೆ ಕೊಂಚ ಸ್ವಲ್ಪ ಜಾಗ ಬಿಡಿ. ಅದೆಲ್ಲ ಪೂರ್ತಿ ಕೈಯಲ್ಲೇ ಮಾಡ್ತಿದ್ದೀರಾ ನೀವು? ಹಾಂ, ಕೈಯಲ್ಲಿ ಮಾಡಿ ಡೈ ಮಾಡೋದು ನೋಡಿ. ಇದೆಲ್ಲ ಆಯ್ತು ಡೈ. ತೆಗೆದು ಒಂದು ಶೇಪ್ ತರ್ತೀರಾ? ಹಾಂ ಹಾಂ ಹಾಂ, ಅದು ಮೋಲ್ಡ್ ಇದೆಯಲ್ಲ, ಅರ್ಧದ ಮೋಲ್ಡ್ ಇದೆಯಲ್ಲ, ಅದಕ್ಕೆ ಎಲ್ಲ ಜಾಯಿನ್ ಮಾಡ್ತೀರಾ? ಹಾಂ, ಪೀಸ್ ಜಾಯಿನ್ ಮಾಡಬೇಕು. ಅದು ಜಾಸ್ತಿ ವರ್ಕ್ ಇರುತ್ತಲ್ಲ? ಅಯ್ಯೋ, ಸಿಕ್ಕಾಪಟ್ಟೆ ವರ್ಕ್ ಇರುತ್ತಪ್ಪ. ಒಂದು ದೊಡ್ಡ ಗಣೇಶ ಎಷ್ಟು ಹಿಡಿಯುತ್ತೆ? ಎಷ್ಟು ಕೆಜಿ ಮಣ್ಣು ಹಿಡಿಯುತ್ತೆ? ಮಣ್ಣಮ್ಮ ಅದು ಬರಲ್ಲ, ಹಂಗೆ ನಾರು ಹಾಕ್ತೀವಿ ನಾವು ಅದಕ್ಕೆ. ಅದಕ್ಕೆ ಸಾಕು ಇದು ಎರಡು. ಚೂರಿ ಧೂಳೆಲ್ಲ ಕೊಡ್ವಿ ಒಂದು ಸ್ವಲ್ಪ, ಎರಡು ಒಣಗಿಸಿದ್ದೀನಿ ಅಷ್ಟೇ. ಹಾಂ, ಇದು ವೇಟ್ಲೆಸ್ ಆಗಿದೆ. ಡಬಲ್ ಟ್ರಿಪಲ್ ಬರ. ಹಾಂ, ಅಯ್ಯೋ ಅಂತೂ ಇಂದು ಗಣೇಶ ಮಾಡೋಕ್ಕೆ ಕಲಿತೆ. ಆ್ಯಕ್ಚುಲಿ ಅದು ಗಣೇಶ ಮೋಲ್ಡೆಲ್ಲ ಕಲ್ತಿದ್ದು ಫಸ್ಟು, ಗೌರಿ ಮಾಡೋ ಅಂಥ ಮೋಲ್ಡು. ಸೊ ಅದನ್ನು ಹೆಂಗೋ ಕಷ್ಟ ಬಿದ್ದು ಮಾಡಿ 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 ಸಾಕಾಗಿ, ಏನಿಲ್ಲ ಅಂದರೂ ಒಂದು 10ನೇ ಟೈಮು ಅದು ಬಂದಿದ್ದು ನನಗೆ. ಅವ್ರು ಹೇಳೋ ಪ್ರಕಾರ ಅದನ್ನ ಜಾಸ್ತಿ ಟ್ರೈ ಮಾಡಬೇಕಂತೆ. ನನಗೆ ಒಂಚೂರು ಅದ್ರ ಮೇಲೆ ಒಂಚೂರು ಟಚ್ ಇರೋದ್ರಿಂದ ಗೊತ್ತಾಗುತ್ತೆ. ಯಾಕೆ ಆ ಟಚ್ ನನಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಮೋಲ್ಡ್ಸ್ಗಳಿಗೆಲ್ಲ ಹಾಕ್ಬಿಟ್ಟು ತೆಗಿಯೋದು ಅದೇ ಥರ. ಬಟ್ ಅದಕ್ಕೆ ತುಂಬ ಪ್ರೆಸ್ ಮಾಡಬೇಕು ಒಂದು ಸ್ವಲ್ಪ. ಆ ಥರ ಮಾಡಿ ತೆಗಿಯೋದ್ರಿಂದ ಅದು ಮೋಲ್ಡ್ಗೆ ಬರುತ್ತಲ್ಲ. ಸೊ ಅದು ಇದು ಸ್ವಲ್ಪ ರಿಲೇಟೆಡ್ ಅನಿಸುತ್ತೆ. ಅದಕ್ಕೆ ಗಣೇಶ ಮೋಲ್ಡು ತಗೊಂಡು ಇವಾಗ ಬಂದಿದ್ದೀನಿ. 2 ಚಿಕ್ಕ ಗಣೇಶ ಮೋಲ್ಡ್ಗಳು ತಗೊಂಡು ಬಂದೆ ಅಷ್ಟೇ. ಆ್ಯಕ್ಚುಲಿ ನಾನು ಟೋಟಲ್ 4 ಆರ್ಡ್ರ್ ಮಾಡಿದ್ದೆ. 4ರಲ್ಲಿ 3 ಗಣೇಶ ಮೋಲ್ಡು, 1 ಮಾತ್ರ ಗೌರಿ ಮೋಲ್ಡು. ಗೌರಿ ಮೋಲ್ಡು ಮಾತ್ರ ಚಿಕ್ಕದಾಗಿರೋದು, ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಸೈಜಲ್ಲಿದೆ. 1 ಗಣೇಶ ಮೋಲ್ಡು ಪರವಾಗಿಲ್ಲ, ಒಂದು ಲೆಂತ್ ಆಗಿದೆ, 1 ಅಡಿಯಷ್ಟು ಇದ್ದಿದ್ದು. 1.25 ಅಡಿ ಇದೆ, 1.25 ಅಡಿ ಲಾಸ್ಟು. ಅದ್ರ ಮೇಲೆ ನನಗೆ ಮೋಲ್ಡ್ ಮಾಡೋಕ್ಕೆ ಸಖತ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದು ಇನ್ನೊಂದಿನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೇನೋ ಸೊಂಡ್ಲೆಲ್ಲ ಎಕ್ಸ್ಟ್ರಾ ಹಾಕಬೇಕು ಅಂತ ಹೇಳಿದ್ದಾರೆ. ಅದೇನೋ ನನಗೂ ಅರ್ಥ ಆಗಲಿಲ್ಲ. ಅದಕ್ಕೆ ಇನ್ನೊಂದ್ಸರಿ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನಾನು ಒಂದೇ ದಿನ ಏನೋ ದಬಾಕ್ಬಿಡ್ತೀನಿ ಅಂತ ಹೋಗಿದ್ದೆ ಅಲ್ಲಿ. ನಿಜವಾಗ್ಲೂ ಅದನ್ನು ನೋಡಿದ್ಮೇಲೆ ಏನು ದಬಾಕ್ಬೇಕಂತ ನನಗೂ ಗೊತ್ತಾಗಲಿಲ್ಲ. ಅವ್ರು ಹೇಳ್ಕೊಡ್ತಾ ಇದ್ದಾರೆ, ನನಗೆ ಹೋಗ್ತಾನೆ ಇಲ್ಲ ತಲೆಗೆ. ಏನು ಮಾಡೋದು, ಒಳ್ಳೆ ಕತೆಗೆ ಬಂತಲ್ಲ ಅಂತ ಮಾಡಿ 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 ಟ್ರಯಲ್ಲು ಎಷ್ಟು ಸಾರಿ ಟ್ರಯಲ್ ಮಾಡಿದ್ದು ಅಂದರೆ, ಲಾಸ್ಟಿಗೆ ನನಗೆ ಟೇಬಲ್ ಬೇರೆ ಅಲ್ಲಿ ಇಲ್ಲ ಪಾಪಾಚಿ. ಅವ್ರೇನು ಮಾಡ್ತಾರೆ, ನನಗೆ ಅಂದರೆ ಟೇಬಲ್ ಏನು ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗುತ್ತಾ? ಮನೆಗಳಲ್ಲಾದರೆ ಏನೋ ಒಂದು ಮಾಡ್ಬೋದು, ಬಟ್ ಅಲ್ಲಿ ವರ್ಕಿಂಗ್ ಪ್ಲೇಸ್ ಆಗಿರೋದ್ರಿಂದ ಅವ್ರೇನು ಮಾಡೋಕ್ಕಾಗಲ್ಲ. ಮುಂದೆ ಬಗ್ಗಿ ಬ್ಯಾಕ್ ಪೇನ್ ಬಂದುಬಿಡ್ತು ಲಾಸ್ಟಿಗೆ. ಆಮೇಲೆ ಸರ್ ಏನಾದರೂ ಒಂದು ಮರದ ಪೀಸು ಏನಾದರೂ ಇದ್ದರೆ ಕೊಡಿ, ತೊಡೆ ಮೇಲೆ ಇಟ್ಕೊಂಡು ಮಾಡ್ಬಿಡ್ತೀನಿ, ಆಗಲ್ಲ ಕತೆ ಅಂತ ಅಂದೆ. ಸಖತ್ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ಅಷ್ಟರಲ್ಲಿ ನನಗೆ ಸಾಕಾಗ್ಬಿಟ್ಟಿತ್ತು, ಹೋಗೋತ್ತಾಗ ಯಾರಿಗೆ ಬೇಕು ಅನಿಸ್ಬಿಟ್ಟಿತ್ತು. ಆಮೇಲೆ ಅವ್ರು ಕೊಟ್ಟರು. ಅದು ಕೊಟ್ಟಾದ್ಮೇಲೆ ಸ್ವಲ್ಪ ಟ್ರಯಲ್ ನೋಡಿ ಒಂದನ್ನು ಮಾತ್ರ ಚೆನ್ನಾಗಿ ಮಾಡಿಬಿಟ್ಟೆ. ಅದೊಂದು ಆಮೇಲೆ ಖುಷಿ ಆಯಿತು, ಹಬ್ಬ ಚೆನ್ನಾಗಿ ಬಂತಲ್ಲ ಅಂತ. ಎಷ್ಟು ಟ್ರಯಲ್ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ಒಂದು ಕೆಲಸ ನೋಡೋಕ್ಕಷ್ಟೇ ಸುಲಭ ಅನ್ಕೋಬೋದು, ಯಾವುದೇ ಕೆಲಸ ಆದರೂ ಅಷ್ಟೇ. ಬಟ್ ಅದರೊಳಗಡೆ ಪಳಗ್ದಾಗಲೇ ಗೊತ್ತಾಗೋದು ಅದ್ರ ಕಷ್ಟಗಳು ಏನಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ ಅಂತ. ನನಗೆ ಅದು ಇವತ್ತು ಅರಿವಾಯಿತು. ನಾನು ನೋಡೋವಾಗ ಈಸಿಯಾಗಿ ತೆಗೆದುಬಿಡ್ತಾರೆ ಇದನ್ನೆಲ್ಲ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಹೋದ್ರೆ ಗೊತ್ತಾಯ್ತು ನನಗೆ. ಆಮೇಲೆ ನಾನು ಮಾಡುವಾಗ ನೀವು ಟ್ರೈ ಮಾಡಿ ಅಂತ ಹೇಳಿದ್ರ, ನಾನು ಟ್ರೈ ಮಾಡೋಣ ಅಂತ ತಗೊಂಡು ಕೈಗೆ ಮಾಡ್ತಾಯಿದ್ದೀನಿ, ಏನು ಮಾಡಿದ್ರು ಬರ್ತಾನೆ ಇಲ್ಲ. ಲಾಸ್ಟಿಗೆ ಹಿಚ್ಕಿ ಪಚ್ಕಿ ಮಾಡಿ ಹಾಕೋದು ಮತ್ತೆ ಮೋಲ್ಡಿಗೆ. ಸೊ ಹಿಂಗೆಲ್ಲ ಮಾಡಿ ಒಂದು ಚೆನ್ನಾಗಿ ತೆಗೆದ್ನಪ್ಪ. ಆಮೇಲೆ ಲಾಸ್ಟಿಗೆ ಸೊ ಖುಷಿ ಆಯಿತು ಅದನ್ನು ನೋಡಿ. ಇನ್ನೂ ಗಣೇಶ ಮೋಲ್ಡು ಟ್ರಯಲ್ ಮಾಡಿಲ್ಲ. ಸಣ್ಣ ಮೋಲ್ಡ್ 2 ತಗೊಂಡು ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ಮಾಡಿಟ್ಟಿದ್ದಾರೆ, ಇನ್ನೂ ಹಸಿ ಇದೆ, ವೆಯ್ಟ್ ಇರೋದ್ರಿಂದ ಎತ್ತಕ್ಕಾಗಿಲ್ಲ ನನ್ನ ಕೈಯಲ್ಲಿ ಅದನ್ನು. ಅದಕ್ಕೆ 2 ಒಣಗಿಸ್ಬಿಟ್ಟಿಡಿ ದೊಡ್ಡ ಮೋಲ್ಡ್ಗಳನ್ನ ಅಂತ ಹೇಳ್ಬಿಟ್ಟು ಈಟುಟ್ಟು ಬಂದಿದ್ದೀನಿ. ಪಾಪ ನನ್ನ ಸಿಚುವೇಶನ್ ನೋಡಿ ಅವರು ಕಮ್ಮಿಗೆ ಮಾಡ್ಕೊಂಡಿದ್ದಾರೆ ನನ್ನ ಹತ್ರ. ಪರವಾಗಿಲ್ಲ, ನನಗಾಗಿದ್ದಕ್ಕೆ ಅವ್ರು ಕಮ್ಮಿ ಕೊಟ್ಟಿದ್ದಾರೆ. ಆಮೇಲೆ ಹೇಳ್ಕೊಡ್ತಾ ಇದ್ದಾರೆ. ನಾರ್ಮಲಾಗಿರೋರಿಗೆ ಹೇಳ್ಕೊಡ್ತಿದ್ರು ಇಲ್ವೋ ಗೊತ್ತಿಲ್ಲ ಅದು. ಬಟ್ ಯಾಕಂದರೆ ನಾನಿರೋ ಸಿಚುವೇಶನ್ಗೆ ಏನೋ ಒಂದು ಮಾಡಬೇಕು ಅಂತ ಇದ್ದಾರೆ, ಇವ್ರಿಗೆ ಹೇಳ್ಕೊಡ್ಬೇಕು, ಕಲಿಬೇಕು ಅಂದ್ಕೊಂಡಿದ್ದಾರೆ ಅಂತೇಳಿ ನೀಟಾಗಿ ಹೇಳ್ಕೊಟ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇನ್ನೂ 2-3 ದಿನ ಕೆಲಸ ಇದೆಯಂತೆ. ನಾನು ನೋಡಿದ್ರೆ ಒಂದೇ ದಿನಕ್ಕೆ ಏನೋ ಮಾಡಿಬಿಡ್ತೀನಿ ಅಂತ ಹೋಗಿದ್ದೀನಿ. ಅಲ್ಲಿ ಏನೇನೋ ಮಾಡೋಕ್ಕಾಗಿಲ್ಲ, ಒಂದು ಮೋಲ್ಡ್ನೇ ಸರಿಯಾಗಿ ತೆಗೆದು ನೋಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಸೊ ಇನ್ನು ಗಣೇಶ ಮೋಲ್ಡ್ ಟ್ರಯಲ್ ಮಾಡಬೇಕು, ದೊಡ್ಡ ಮೋಲ್ಡು ಟ್ರಯಲ್ ಮಾಡಬೇಕು. ಅದಾದಮೇಲೆ ಹೆಂಗೆಲ್ಲ ಮಾಡಬೇಕು ಅನ್ನೋದನ್ನ ಪೇಂಟಿಂಗು ಒಣಗಾದ್ಮೇಲೆ ಏನೇನೋ ಮಾಡ್ಬೇಕಂತದ್ದು ಏನೇನೋ ಹೇಳಿದ್ರು, ನನಗೂ ಇನ್ನೂ ಸರಿಯಾಗಿ ತಲೆಗೆ ಹೋಗಿಲ್ಲ. ಸೊ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಯಾವತ್ತಾರು ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ.
ಅದು ಇವಾಗ ಆಗಲ್ಲ. ಯಾಕಂದರೆ ಸ್ಟಾಲ್ ಇರೋವರೆಗೂ ಸಖತ್ತು ಈ ಬ್ಯುಸಿಲಿ ಅದು ಹೆಂಗೆ ಹೋಗಿ ಅದು ಗಣೇಶ ಮೋಲ್ಡು ನೋಡ್ಕೊಂಡು ಬಂದಾಗ ಗೊತ್ತಿಲ್ಲ ನನಗೆ. ಯಾಕಂದರೆ ಆಮೇಲೆ ಅವರು ಬ್ಯುಸಿ ಆಗಿಬಿಟ್ರೆ ಕಷ್ಟ. ಆಮೇಲೆ ನಮಗೆ ಅವ್ರು ಹೇಳಿ ಟೈಮ್ಗೆ ಹೋದರೆ ನಾವು ಕೆಲಸ ಕಲಿಯೋಕ್ಕಾಗೋದು. ಹಂಗಂದ್ಬಿಟ್ಟು ನಮಗಾಗೋ ಟೈಮ್ ನಾವು ಹೋಗೋದು ಬೇಡ. ಯಾವುದಾದ್ರು ಕೆಲಸ ಕಲಿಬೇಕಾದ್ರೆ ಅವರು ಯಾರು ಹೇಳ್ಕೊಡ್ತಾರಲ್ಲ ಅವ್ರಿಗೆ ಮೊದಲು ಇಂಟ್ರೆಸ್ಟ್ ಇರಬೇಕು, ಇವ್ರು ಈ ಟೈಮಿಗೆ ಬರಬೇಕು ಅಂತ. ಆ ಟೈಮಿಗೆ ತಕ್ಕನಾಗಿ ನಾವು ಕಲ್ತ್ಕೊಂಬಿಟ್ರೆ ಆ ಟೈಮಿಗೆ ನಿಜವಾಗ್ಲೂ ಅದೊಂದು ಕಲೆ ಬಂದುಬಿಡುತ್ತೆ. ಸೊ ಯಾರು ಅಷ್ಟೇ ಅಂಥ ಟೈಮ್ನ ಮಿಸ್ ಮಾಡ್ಕೋಬೇಡಿ. ಅದಕ್ಕೆ ನಾನು ಹೋಗಿದ್ದು. ಸೊ ಖುಷಿಯಾಯಿತು ಮೋಲ್ಡಲ್ಲಿ ತೆಗೆದು ನೋಡಿ ಎಲ್ಲ ಮಾಡಿದ್ದು. ಬಟ್ ಯಾವುದೇ ಕಲೆನೂ ಅಷ್ಟು ಸುಲಭ ಅಲ್ಲ, ಅದರದ್ದೇ ಆದ ಪರಿಶ್ರಮ ಅಂತೂ ಇದ್ದೇ ಇರುತ್ತೆ. ನಾನು ಆ ಮಣ್ಣಿಚ್ಕಿ ಪಚ್ಕಿ ಕೈಯೆಲ್ಲ ನೋವು ಬಂದುಬಿಡ್ತು. ಯಪ್ಪ, ಈ ಟೆರಕುಟ್ಟದಲ್ಲಿ ಮಾಡೋದೆಲ್ಲ ಅಷ್ಟು ಪೇನ್ ಅನಿಸೋಲ್ಲ, ಆದರೆ ಗಣೇಶ ಮೋಲ್ಡ್ಗೆ ಹಾಕಿ ಮಾಡ್ಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ಶಕ್ತಿ ಜಾಸ್ತಿ ಇರಬೇಕು. ನನಗಂತೂ ಸುಸ್ತಾಗಿ ಮಧ್ಯಾಹ್ನ ಹೊಟ್ಟೆಸ್ಕೊಂಡ್ಬಿಡ್ತಲ್ಲೇ. ಆಮೇಲೆ ನೋಡಿದ್ರೆ ಇಲ್ಲಿಗೆ ಬರೋಕ್ಕಾಯ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಪಾಪ ಅವರೇ ಒಂದು ಎಗ್ ಪಪ್ ತಂದು ಕೊಟ್ಟಿದ್ರು, ತಿಂದೆ. ಊಟ ಮಾಡಿ ಬನ್ನಿ ಅಂದರು. ಹಂಗೂ ಅವ್ರ ಮನೆ ಇರೋದು ಬೇರೆ ಕಡೆ. ಸೊ ಅದರಿಂದ ಇಲ್ಲಪ್ಪ ನನ್ನ ಮನೆಗೆ ಹೋಗ್ತೀನಿ ಅಂತೇಳಿ ಬರೋಣ ಅಂತ ಬಂದರೆ ಅಲ್ಲಿ ನನ್ನ ಪರಿಚಯದವ್ರು ಇದ್ರಲ್ಲ, ಅಮೌಂಟ್ ಸ್ವಲ್ಪ ಲೆಸ್ ಮಾಡಿಸ್ತಾರೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಕರೆದ್ಬಿಟ್ಟಿದ್ರು. ಬೇಡ ಬೇಡ ಅಂದರೂ ಕರೆದ್ರು. ಆಮೇಲೆ ಮನೆ ಒಳಗಡೆ ಹೋಗೋಕೆ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆಮೇಲೆ ಅಪ್ಪಿತ್ತು, ಎಲ್ಲ ಹೆಲ್ಪ್ ಮಾಡಿದ್ರು. ಹೋದ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ನೋಡಿ ಎಲ್ಲೆಲ್ಲಿ ಯಾರ್ಯಾರು ಹಣೆ ಬರೋ ಹೆಂಗಿರುತ್ತೋ ಗೊತ್ತಿಲ್ಲ. ಬಟ್ ಅಲ್ಲೋದ್ಮೇಲೆ ನನಗೆ ಮಟನ್ ಊಟ ಸಿಕ್ತು. ಅಲ್ಲೋಗ್ಬಿಟ್ಟು ಮುದ್ದೆ ಮತ್ತು ಸಾಂಬಾರು, ಮಟನ್ ಸಾಂಬಾರು ಹಾಕ್ಕೊಟ್ಟಿದ್ರು, ತಿಂದೆ. ಅಲ್ಲಿಂದ ಬಂದಿದ್ದೀನಿ. ಇವಾಗ ಮನೆಗೆ ಬಂದು ರೆಸ್ಟ್ ರೂಮ್ದು ಕೆಲಸ ಮುಗಿಸಿ ಇವಾಗ ಮತ್ತೆ ಪೇಂಟಿಂಗ್ ಕೆಲಸ ಕೂರಬೇಕು. ಸೊ ಇವತ್ತಿನ ಕತೆ ಮುಗ್ದೋಯ್ತು ನೋಡಿ. ಬೆಳಗ್ಗೆ ಸಾಯಂಕಾಲ ಗಂಟೆ ಏನು ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ದಿನ ಮುಗ್ದೋಯ್ತು. ಹಿಂಗೆ ದಿನ ಒಂದೊಂದು ಹಿಂಗಾಗಿ ಮುಗ್ದೋಯ್ತಾರೆ. ನಾನು ಸ್ಟಾಲಿಗೆ ರೆಡಿ ಮಾಡ್ಕೊಳ್ಳೋದು ಯಾವಾಗಪ್ಪ ಅನ್ಸಂಗೆ ಆಗ್ಬಿಟ್ಟಾಯ್ತು ನನ್ನ ಕತೆ. ಸೊ ಅಲ್ಲಿ ಪೇಂಟಿಂಗ್ ಕೊಟ್ಟು ಬರಿದ್ದೀನಿ. ಇಲ್ಲೂ ಒಂದಷ್ಟು ಪೇಂಟಿಂಗ್ ಇದ್ದಾವೆ. ಎಲ್ಲ ನಾನೇ ಮಾಡಬೇಕಾಗಿರೋದ್ರಿಂದ ಯಪ್ಪ ತುಂಬ ಟೈಮ್ ತಗೊಳುತ್ತೆ ನನ್ನ ಕೆಲಸ. ಆದರೂ ನಿಭಾಯಿಸ್ಬೇಕು. ಸದ್ಯ ನಿನ್ನೆ ಪಾತ್ರೆ ತೊಳೆದಿದ್ದೆ, ಇನ್ನೂ ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ. ಅಯ್ಯೋ, ಈಗ ಪಾತ್ರೆ ಗೀತ್ರೆ ನೋಡೋಕೆ ಹೋಗಲ್ಲ, 2 ದಿನಕ್ಕೊಂದ್ಸರಿ ತೊಳ್ಕೊತೀನಿ. ನಾನು ಫಸ್ಟು ಸ್ಟಾಲಿಗೆ ಒಂದಷ್ಟು ಐಟಮ್ಸ್ ಏನಾದರೂ ಹಾಕ್ಬೇಕಲ್ವ. ಈಗ ಎಷ್ಟೆಷ್ಟೋ ಬಂಡವಾಳ ಹಾಕಿದ್ದೀನಿ. ನಾನು ಹೋಗ್ಬಿಟ್ಟು ಸ್ಟಾಲಲ್ಲಿ ಐಟಮ್ಸೇ ಇಟ್ಟಿಲ್ಲ ಅಂದರೆ ಏನು ಬರುತ್ತೆ ದುಡ್ಡು ನನಗಲ್ಲಿ. ಸೊ ಅಲ್ಲಿ ಇಲ್ಲಿ ಸುಮ್ಮನೆ ಎಲ್ಲ ಪರ್ಚೇಸ್ ಮಾಡು, ಅದು ಮಾಡು, ಮೆಟೀರಿಯಲ್ ತಗೋ, ಪೇಂಟಿಂಗಿಗೆ ದುಡ್ಡು ಕೊಡು, ಬೀಡ್ಸ್ಗೆ ದುಡ್ಡು ಕೊಡು, ಹೀಗೆ ಎಲ್ಲ ಕಡೆ ಕೊಡ್ತಾ ಇರಬೇಕು. ಬಟ್ ಅಲ್ಲಿಂದಲ್ಲಿಗೆ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ, ರೊಟೇಷನ್ ಮಾಡ್ತಾ ಇರ್ತೀನಿ. ಬಟ್ ಹಿಂಗೆ ಲೈಫ್ ನಡೀತಾ ಇದೆ. ನಿನ್ನೆ ರಾತ್ರಿ ಪೇಂಟ್ ಮಾಡಿಟ್ಟಿರೋದು ಫುಲ್ಲು ಸಿಲ್ವರ್ ಕಲರ್. ಇಷ್ಟೇ ಪೇಂಟ್ ಮಾಡೋಕ್ಕಾಗಿದ್ದು. ಅಯ್ಯೋ ತುಂಬ ಟೈಮ್ ತಗೊಳುತ್ತಪ್ಪ. ಇದಕ್ಕೆ ಒಂದೇನಿಲ್ಲ ಅಂದರೆ ಒಂದು 15-20 ಕೋಟ್ ಮಾಡಿದ್ದೀನಿ. ಮಾಡಿ ಸಾಕಾಗ್ಬಿಡ್ತು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತದೆ. ತುಂಬ ಇಷ್ಟ ಆಯ್ತು ಇದು. ಅದಕ್ಕೊಂದು ಇದನ್ನ ಕಂಡುಹಿಡಿಯಪ್ಪ, ಇಯರಿಂಗ್ಸು. ಮತ್ತು ಪೇಂಟಿಂಗ್ ಹುಡ್ಕೋದು ಕಷ್ಟ ಆಗುತ್ತೆ. ಮ್ಯಾಚ್ ಮಾಡ್ತೀವಿ.